ವಚನಕಾರರು ಅಂದರೆ ವೇದಗಳನ್ನು ವಿರೋಧಿಸಿದವರು, ಸನಾತನ ಧರ್ಮವನ್ನು ವಿರೋಧಿಸಿದವರು. ನಾವು ಹಿಂದೂಗಳು ಅಲ್ವೇ ಅಲ್ಲ. ಈ ಗೊಂದಲ ಇಲ್ಲದಿರೋದ್ರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇದೆ. ಜಾತಿ ಗಣತಿಯನ್ನೇ ಇಟ್ಟುಕೊಂಡು ನೋಡಿದಾಗ ಸಮುದಾಯದವರು ಗೊಂದಲಕ್ಕೆ ಬಿದ್ದಿದ್ದಾರೆ. ಯಾವ ಕಾರಣಕ್ಕಾಗಿ ಯಾರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ, ಅದರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವಚನಗಳನ್ನು ಓದಿದಾಗ ವೇದಗಳ ಬಗ್ಗೆ ಯಾವ ಅಂಶವೂ ಅದರಲ್ಲಿ ಇಲ್ಲ ಅಂತನ. ವಚನಕಾರರಿಗೆ ಎಲ್ಲೂ ಕೂಡ ಲಿಂಗಾಯತನ ಪದವನ್ನೇ ಬಳಸಿಲ್ಲ. ಅಧ್ಯಯನದ ಕೊರತೆಯಿಂದಾಗಿ ಸರಿಯಾದ ರೀತಿ ನಾವು ವಚನಗಳನ್ನೇ ಅಧ್ಯಯನ ಮಾಡಿಲ್ಲ. ನಮಗೆ ತಾವು ಸ್ವಂತ ಮೋಸ ಮಾಡ್ಕೊಳ್ಳೋದಲ್ಲದೆ ಸಮಾಜಕ್ಕೂ ಕೂಡ ಇದು ಮೋಸ ಮಾಡುವಂಥ ಒಂದು ವಿಚಾರ. ವಚನಗಳ ರಚನೆಯಾದಾಗ ಅವತ್ತಿನ ಆ ಕ್ಷಣದ ಸಂದರ್ಭಕ್ಕೆ ಅನುಗುಣವಾಗಿ ಇದನ್ನು ಬರೆದರು ಅಷ್ಟೇ ಅಂತ ಹೇಳ್ತೀವಿ. ವಚನಕಾರರೇ ಬರೆದಿರುವಂಥದ್ದು ಸ್ವಂತ ವಾಕ್ಯಗಳು, ಅವುಗಳಿಗೆ ನಾವು ಪ್ರಾಮುಖ್ಯತೆ ಕೊಡೋದು ಬಿಟ್ಟು ಬೇರೆ ಹೇಳಿದ್ದಕ್ಕಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯ ವಿಚಾರ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಅದರಲ್ಲೂ ಮುಖ್ಯವಾಗಿ ಲಿಂಗಾಯತ ಸಮುದಾಯ, ವೀರಶೈವ ಸಮುದಾಯ, ಪಂಚಮಸಾಲಿ ಸಮುದಾಯ, ಒಬ್ಬೊಬ್ಬ ಮಠಾಧೀಶರದು ಒಂದೊಂದು ವಾದ, ಒಂದೊಂದು ನಿಲುವು. ಈ ಎಲ್ಲ ಸಮುದಾಯಗಳ ಜನಸಾಮಾನ್ಯರು ಮಾತ್ರ ನಿಜಕ್ಕೂ ಗೊಂದಲದಲ್ಲಿ ಬಿದ್ದಿದ್ದಾರೆ. ಧರ್ಮ ಅನ್ನುವಂಥ ಕಾಲಂನಲ್ಲಿ ನಾವು ಹಿಂದೂ ಅಂತ ಬರೆಸ್ಬೇಕಾ, ಇಲ್ಲ ಲಿಂಗಾಯತ ಅಂತ ಬರೆಸ್ಬೇಕಾ, ವೀರಶೈವ ಅಂತ ಬರೆಸ್ಬೇಕಾ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇರುವಾಗ ಆ ಗೊಂದಲಗಳು ಸಾಕಷ್ಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ಗೊಂದಲಗಳ ಹಿನ್ನೆಲೆಯಲ್ಲಿ ನಿಜಕ್ಕೂ ವೀರಶೈವ ಲಿಂಗಾಯತ ಅನ್ನುವಂತಹ ಸಮುದಾಯ ಹಿಂದೂ ಸನಾತನ ಧರ್ಮದಿಂದ ಬೇರ್ಪಟ್ಟಿದ್ದ, ಅಥವಾ ಅದಕ್ಕೆ ವಿರುದ್ಧವಾದದ್ದ, ಅಥವಾ ವಚನಕಾರರು ವೇದಗಳ ವಿರುದ್ಧ ಇದ್ದರಾ? ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒಬ್ಬ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ಅವರು ಶೇಖರ್ ಅಂಥೇಳಿ. ಅವರು ಮೂಲತಃ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್. ಪಂಚಸೂತ್ರ ಅಕಾಡೆಮಿ ಅಂತ ಲಂಡನ್ನಲ್ಲಿ ಒಂದು ಸಂಸ್ಥೆಯನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಮತ್ತು ಸೂಪರ್ ಇಂಟೆಲಿಜೆನ್ಸ್ ವಿಚಾರದಲ್ಲಿ ಅವರು ಅಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸನಾತನ ಧರ್ಮ ಈ ವಿಚಾರದಲ್ಲೂ ಸಹ ಅವರು ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಶೇಖರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ ಶೇಖರ್. ನಮಸ್ಕಾರ. ನಾನು ಹೇಳಿದಾಗೆ ಜಾತಿ ಸಮೀಕ್ಷೆ ಗೊಂದಲಗಳ ಗೂಡಾಗ್ಬಿಟ್ಟಿದೆ. ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ ಅಂತ ಹೇಳಿದಂಥ ವಚನಕಾರರ ಬೆಂಬಲಿಗರು ನಾವು ಅಂತ ಹೇಳ್ಕೊಳ್ಳೋರಲ್ಲೇ ಇವು ನಮ್ಮವನಲ್ಲ, ಇವ್ರು ನಮ್ಮವರಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಅದರಲ್ಲೂ ಮೂಲಭೂತವಾಗಿ ವಚನಕಾರರು ಅಂದರೆ ವೇದಗಳನ್ನು ವಿರೋಧಿಸಿದವರು, ಸನಾತನ ಧರ್ಮವನ್ನು ವಿರೋಧಿಸಿದವರು, ನಾವು ಹಿಂದೂಗಳು ಅಲ್ವೇ ಅಲ್ಲ, ಈ ಥರದ ವಿಚಾರಗಳು ಕೇಳಿಬರ್ತಾ ಇದೆ. ಮತ್ತು ಜಾತಿ ಗಣತಿಯನ್ನೇ ಇಟ್ಟುಕೊಂಡು ನೋಡಿದಾಗ ಸಮುದಾಯದವರು ಗೊಂದಲಕ್ಕೆ ಬಿದ್ದಿದ್ದಾರೆ. ಸೊ ಈ ವಿಚಾರದಲ್ಲಿ ನಿಮ್ಮ ಸ್ಪಷ್ಟ ನಿಲುವು ಏನು, ನಿಮ್ಮ ಅಧ್ಯಯನದ ಪ್ರಕಾರ? ಮೊದಲು ಇಲ್ಲಿ ಎರಡು ಪ್ರಶ್ನೆಗಳಿದೆ. ಮೊದಲನೇದು, ಜಾತಿ ಗಣತಿಯ ವಿಚಾರದಲ್ಲಿ ಯಾವುದು ಸಮುದಾಯದ ಸ್ಪಷ್ಟ ನಿಲುವು ಏನು ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಚರ್ಚೆಗಳಿದ್ರ ಬಗ್ಗೆ ಆಗಿ ವೀರಶೈವ ಮಹಾಸಭೆಯವರು ಒಂದು ನಿರ್ಣಯಕ್ಕೆ ಬಂದು ಇದನ್ನು ತಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಬರೆಸಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಮಾಡಿಬಿಟ್ಟಿದ್ದಾರೆ. ಅದಕ್ಕೂ ಹಿಂದಕ್ಕೆ ಹೋಗಿ ನಾವು ನೋಡೋದ್ರೆ, ವೀರಶೈವ ಮಹಾಸಭಾ ಸ್ಥಾಪನೆ ಆದಾಗ 1901ರಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು ಮೊದಲನೇ ಮಂಡನೆಯನ್ನು ಮಂಡಿಸ್ತಾರೆ. ಮೊದಲನೇ ಮಂಡನೆಯನ್ನು ಮಾಡಬೇಕಾದ್ರೆ ಕೂಡ ಅಲ್ಲಿ ಇವೆಲ್ಲವೂ ಕೂಡ ವೇದ ಆಗಮ ಉಪನಿಷತ್ತುಗಳಿಗೆ ವಿರೋಧವಲ್ಲದೆ ಇದು ಸ್ಥಾಪನೆ ಆಗಿರುವಂಥದ್ದು ಇದು ಸನಾತನ ಹಿಂದೂ ಧರ್ಮ ಅನ್ನೋದನ್ನು ಸ್ಪಷ್ಟವಾಗಿ ಅವ್ರು ಹೇಳ್ಬಿಡ್ತಾರೆ. ಅಂದರೆ ಅದರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವತ್ತು ಕೂಡ ಅದೇ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಇದು ಸನಾತನ ಹಿಂದೂ ಧರ್ಮ ಅನ್ನೋದಕ್ಕೆ ಯಾವುದೇ ಒಂದು ಗೊಂದಲಗಳಿಲ್ಲ. ಎಲ್ಲ ಈ ಒಂದು ಹಿಂದೆ ಕೂಡ ಆಗ ಕೂಡ ಇದೇ ರೀತಿ ಒಂದಷ್ಟು ಬಸವ ಧರ್ಮ ಸ್ಥಾಪನೆ ಮಾಡಿದ್ರು, ವೀರಶೈವ ಧರ್ಮ ಬೇರೆ ಅನ್ನುವಂಥ ಒಂದು ಕೂಗಳು ಬಂದಿತ್ತು. ಅದಕ್ಕೆ ನಿರ್ಣಯಾತ್ಮಕವಾಗಿ ಸಂಶೋಧನೆಯನ್ನು ಮಾಡಿ ನಿರ್ಣಯಾತ್ಮಕವಾಗಿ ಕೂಡ ಅವ್ರು ಹೇಳ್ತಾರೆ. ಎಲ್ಲ ಒಂದು ಶಾಸನಗಳ ಆಧಾರದ ಮೇಲೆ ನಾವು ಹೇಳೋದಾದರೆ ಜನರ ಮಾತು ಬೇರೆ, ಜಾನಪದ ಬೇರೆ, ಶಾಸನಗಳು ಸಾಕ್ಷಿಗಳು ಬೇರೆ. ಶಾಸನ ಸಾಕ್ಷಿಗಳ ಆಧಾರದ ಮೇಲೆ ನಾವು ಹೇಳೋದಾದರೆ ಇದು ಹಿಂದೆ ಇದ್ದಂಥ ವೀರಶೈವ ಧರ್ಮವನ್ನು ಬಸವಣ್ಣ ಪುನರುದ್ಧಾರ ಮಾಡ್ದ ಅಂತ ಹೇಳಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹಾನಗಲ್ ಕುಮಾರಸ್ವಾಮಿಗಳು ಮೆನ್ಷನ್ ಮಾಡಿದ್ದಾರೆ. ಸಮಾಜ ಸುಧಾರಣೆ ಅನ್ನುವಂಥದ್ದು ಕೇವಲ ಹಾನಗಲ್ ಕುಮಾರಸ್ವಾಮಿಗಳ ನಿರ್ಣಯ ಅಲ್ಲ ಇದು, ಅಥವಾ ಯಾವುದೋ ಒಂದಷ್ಟು ಸಮುದಾಯದ ನಿರ್ಣಯ ಅಲ್ಲ. ಪಾಶ್ಚಿಮಾತ್ಯ ವಿದ್ವಾಂಸರು ಇವತ್ತು ನೀವು ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾಗೆ ಹೋಗಿ ಅದನ್ನು ಓಪನ್ ಮಾಡಿ ಬಸವಣ್ಣನ ಬಗ್ಗೆ ನೀವು ಓದಿದ್ರೆ ಬಸವಣ್ಣನ ಬಗ್ಗೆ ಸ್ಪಷ್ಟವಾಗಿ ಅವ್ರು ಬರೀತಾರೆ. ಓರಲ್ ಟ್ರೆಡಿಷನ್ಸ್ ಸೇ ದಟ್ he has founded a new religion, but study of Kalachuri inscriptions clearly suggests that he revived an existing religion ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಓಕೆ, ಯಾವುದನ್ನು ಹಾನಗಲ್ ಕುಮಾರಸ್ವಾಮಿಗಳು ಸಂಶೋಧನೆ ಮಾಡಿ ಅಷ್ಟೆಲ್ಲ ಮಾಡಿ ಹೇಳಿದ್ರು ಅದೇ ವಿಚಾರವನ್ನು ಪಾಶ್ಚಿಮಾತ್ಯ ಸಂಶೋಧಕರು ಇದು ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾ ಅಂದರೆ ಸಾಮಾನ್ಯವಾದಂಥ ಗ್ರಂಥ ಅಂತ ತಿಳ್ಕೊಂಬಿಡಿ. 101 ಜನ ನೊಬೆಲ್ ಲಾರೆಟ್ಸ್, ನೊಬೆಲ್ ಪುರಸ್ಕೃತ ವಿದ್ವಾಂಸರು ವಿಶ್ವದಾದ್ಯಂತ ಚರ್ಚೆ ಮಾಡಿ ಬಂದಿರುವಂಥ ನಿರ್ಣಯ ಅದು.
ವಿಶ್ವದಾದ್ಯಂತ ಚರ್ಚೆ ಮಾಡಿರುವಂಥ ಹಾನಗಲ್ ಕುಮಾರ್ ಸ್ವಾಮಿಗಳು ಕೊಟ್ಟುವಂಥ ನಿರ್ಣಯ ಇವೆಲ್ಲ ಅತ್ಯಂತ ಸ್ಪಷ್ಟವಾಗಿದೆ. ಇದರಲ್ಲಿ ಯಾವ ಗೊಂದಲವೂ ಇಲ್ಲ. ಈ ಗೊಂದಲವು ಇಲ್ಲದಿರೋದ್ರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇದೆ. ಅದು ಯಾರಿಂದ ನಡೀತಾ ಇದೆ ಅಂತ ಹೇಳಿದ್ರೆ, ಅರ್ಧಂಬರ್ಧ ಅಧ್ಯಯನ ಮಾಡದಿರುವಂಥ ಒಂದು ವಿಚಾರಗಳಿರಲ್ಲ, ಅಧ್ಯಯನವನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರುವಂಥ ಒಂದು ಕೆಲವು ಪಂಗಡ, ಅದು ಸಣ್ಣ ಪಂಗಡ ಮಾತ್ರ. ಇವತ್ತೊಂದೊಂದು ಸಣ್ಣ ಪಂಗಡ ಯಾವುದು ಅಂತ ನಾನು ಸ್ಪಷ್ಟವಾಗಿ ಹೇಳೋದು ಬೇಕಾಗಿಲ್ಲ. ಒಂದು ಸಣ್ಣ ಸಂಸ್ಥೆ ಇದಕ್ಕೆ ಪರ್ಯಾಯವಾಗಿ ಏನು ಹಾನಗಲ್ ಕುಮಾರಸ್ವಾಮಿಗಳಿಗೆ ಸ್ಥಾಪನೆಗೆ ಪರ್ಯಾಯವಾಗಿ ಏನು ಲಿಂಗಾಯತ ಮಹಾಸಭಾ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಧ್ಯಯನದ ಕೊರತೆಯಿಂದಾಗಿ ಸರಿಯಾದ ರೀತಿಯಲ್ಲಿ ಅವರು ವಚನಗಳನ್ನೇ ಅಧ್ಯಯನ ಮಾಡಿಲ್ಲ. ಕಳೆದ ಬಾರಿ ಅವರು ಮಾಡಿದಂಥ ಒಂದು ನಿರ್ಣಯ ಏನಂತ ಹೇಳಿದ್ರು, ವೀರಶೈವ ಲಿಂಗಾಯತ ಬೇರೆ ಅಂತ ಹೇಳಿದ್ರು. ನಾವು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಕಳೆದ ಬಾರಿ ಇದೇ ಒಂದು ಚರ್ಚೆ ಬಂದಾಗ ನಾವು ವಿಭೂತಿಪುರ ಸ್ವಾಮಿಗಳ ಜೊತೆ ಆವಾಗ ನಾನು ಟಚ್ನಲ್ಲಿದ್ದ ಈ ಒಂದಷ್ಟು ಸಂಶೋಧನೆಗಳನ್ನು ನಾವು ಮಾಡ್ತಾ ಇದ್ದಾಗ ವಚನ ಸಾಹಿತ್ಯದಲ್ಲಿ ಎಷ್ಟು ಬಾರಿ ಅವರು ವಚನಕಾರರು ಎಷ್ಟು ಬಾರಿ ವೀರಶೈವ ಅಂತ ಹೇಳಿದ್ರು, ಲಿಂಗಾಯತ ಅಂತ ಹೇಳಿ ನೋಡೋಣ ಅಂಥೇಳಿ ಅದನ್ನು ಸಂಶೋಧನೆ ಮಾಡಿದಾಗ ವಿಭೂತಿಪುರ ಸ್ವಾಮೀಜಿಯವರು ನನ್ನ ಕೇಳಿದ್ರು, ಆ ಲಿಂಕ್ ಕಳಿಸ್ಕೊಡಿ ಅದನ್ನು ಸಂಶೋಧನೆ ಮಾಡೋಣ ಅಂತ. ಅದರಲ್ಲಿ ನೋಡಿದ್ರೆ ವಚನಕಾರರಿಗೆಲ್ಲೂ ಕೂಡ ಲಿಂಗಾಯತನ ಪದವನ್ನೇ ಬಳಸಿಲ್ಲ. ಒಂದು ಕಡೆ ಲಿಂಗಾವಂತ ಅಂತ ಬಳಸಿದ್ದಾರೆ. ಇಡೀ ಅಷ್ಟು ವಚನಕಾರರು ಓಕೆ. ಮತ್ತು 221ಕ್ಕೂ ಹೆಚ್ಚು ಕಡೆ ವೀರಶೈವ ಅಂತ ಪದವನ್ನು ಬಳಸಿದ್ದಾರೆ. ಓಕೆ. ವೀರಶೈವ ಅನ್ನೋದು ಅಷ್ಟು ಸ್ಪಷ್ಟವಾಗಿದೆ. ಪಾಶ್ಚಿಮಾತ್ಯ ವಿದ್ವಾಂಸರು ಹೇಳ್ತಾ ಇದ್ದಾರೆ, ನಮ್ಮ ವಿರಕ್ತ ಪರಂಪರೆ ಅಂತವ್ರು ಏನು ಹೇಳ್ತಾರಲ್ಲ, ಹಾನಗಲ್ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. ವಚನ ಸಾಹಿತ್ಯದಲ್ಲಿ ಸ್ಪಷ್ಟವಾದ ನಿರ್ಣಯ ಇದೆ. ಇದೆಲ್ಲ ಇದ್ದು ಕೂಡ ಇದು ವೀರಶೈವ ಅಂತ, ಇದು ವೀರಶೈವ ಅಲ್ಲ, ನಾವು ಲಿಂಗಾಯತ ಧರ್ಮ ಮಾಡ್ತೀವಿ ಅಂತ ಹೋರಾಟ ಮಾಡಿದ್ರು. ಯಾವ ಕಾರಣಕ್ಕಾಗಿ, ಯಾರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ. ತಮಗೆ ತಾವು ಸ್ವಂತ ಮೋಸ ಮಾಡ್ಕೊಳ್ಳೋದಲ್ಲದೆ ಸಮಾಜಕ್ಕೂ ಕೂಡ ಇದು ಮೋಸ ಮಾಡುವಂಥ ಒಂದು ವಿಚಾರ. ಯಾಕಂದರೆ ವಚನ ಸಾಹಿತ್ಯದ ಅಂತ ಸ್ಪಷ್ಟವಿದೆ. ಈಗ ಧರ್ಮದ ವಿಚಾರ ಬಂದಾಗ ಈಗೇನು ಹೇಳ್ತಾ ಇದ್ದಾರೆ, ಇದು ಹಿಂದೂ ಧರ್ಮ ಅಲ್ಲ, ಬೇರೆ ಇನ್ನೊಂದು ಧರ್ಮವನ್ನು ನೀವು ಲಿಂಗಾಯತ ಅಂತ ಮಾಡಿ, ವೀರಶೈವ ಅಂತ ಮಾಡಿ ಅಂತ ಬಹಳಷ್ಟು ವಿಚಾರವನ್ನು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೂ ಕೂಡ ತಾರ್ಕಿಕವಾದ ನಿಲುವನ್ನು ನಾವು ಅದೇ ಉತ್ತರದಲ್ಲಿ ಕೊಡ್ಬೋದು. ಯಾಕೆಂದರೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಸಾಕ್ಷಿ ಏನು ಹೇಳುತ್ತೆ ಅದು ಅಂತಿಮ. ಜನಸಾಮಾನ್ಯರ ಮಾತು ಬೇರೆ. ಅವ್ರನ್ನ ಕೇಳಿದ್ರೆ ಹಿಂಗೆ ಹೇಳ್ತಾರೆ, ಇವ್ರನ್ನ ಕೇಳಿದ್ರೆ ಹಂಗೆ ಹೇಳ್ತಾರೆ ಅಂತ ನಮ್ಮ ಜಾಮದಾಸ್ ಸಾಹೇಬರು ಹೇಳ್ತಾರೆ. ಇವ್ರನ್ನ ಕೇಳೋದಲ್ಲ, ನಾವು ಅಧ್ಯಯನ ಮಾಡಿ ಸಾಕ್ಷಿ ಏನು ಹೇಳುತ್ತಂತ ಸಮಾಜಕ್ಕೆ ಹೇಳಿ ಒಂದು ಸ್ಪಷ್ಟನೆ ಕೊಡಬೇಕಾಗಿರುವಂಥದ್ದು ಇಂಥವ್ರು ಓದೋದಂಥವ್ರ ಕರ್ತವ್ಯ ಇದೆ. ಹೌದು. ಅದು ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಕಥೆಯನ್ನು ಕಾಗೆ ಕಥೆ ಗೂಬೆ ಕಥೆಯನ್ನು ಹೇಳುವಂಥದ್ದಲ್ಲ ಇದು. ಅಂದರೆ ವಚನಕಾರರು ಅಥವಾ ವಚನಗಳನ್ನು ಓದಿದಾಗ ವೇದಗಳ ಬಗ್ಗೆ ಯಾವ ಅಂಶವೂ ಅದರಲ್ಲಿ ಇಲ್ಲ ಅಂತನ ಅವ್ರು ಹೇಳುವಂಥದ್ದು, ಅಥವಾ ಹಿಂದೂ ಧರ್ಮದ ಯಾವ ಒಂದು ಸಂಪ್ರದಾಯಗಳಿದ್ವು ಅದನ್ನು ವಚನಕಾರರು ವಿರೋಧಿಸಿದ್ರು ಅಂತನ ಈ ರೀತಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಿಮ್ಮ ಅಧ್ಯಯನ ಏನು ಹೇಳುತ್ತೆ? ಈ ಒಂದು ಸ್ಪಷ್ಟನೆ ನಿಮಗೆ ಕ್ಲಿಯರ್ ಆಗಿ ಕೊಡ್ಬೇಕಂತ ಹೇಳಿದ್ರೆ, ಈ ವಚನಕಾರರು ವೇದಕ್ಕೆ ವಿರೋಧವಾಗಿ, ಸಂಸ್ಕೃತಕ್ಕೆ ವಿರೋಧವಾಗಿ ಕಟ್ಟಿದ ಚಳುವಳಿ ಎನ್ನುವಂಥದ್ದು ಅವ್ರ ನಿಲುವು. ಹೌದು. ಆದರೆ ಹೆಸರೇನು ಅಂತಂದ್ರೆ ಲಿಂಗಾಯತ ಅಂತಾರೆ. ಸ್ವಲ್ಪ ಹೊತ್ತಿನಿಂದ ಲಿಂಗಾಯತ ಪದವನ್ನೇ ನಾವು ನೋಡಿದ್ರೆ, ಬಿಡಿಸಿ ನೋಡಿದ್ರೆ ಲಿಂಗ ಆಯತ ಅಂತ 2 ಪದ ಇದೆ. ಈ 2 ಪದನೂ ಕೂಡ 2 ಪದ ಸಂಸ್ಕೃತದ ಪದಗಳು. ಲಿಂಗ ಆಯತ ಅನ್ನೋ ಪದ ಇಲ್ಲಿ ಕನ್ನಡದಲ್ಲಿದೆ. ಆಯತ ಅನ್ನೋದು ಸಂಸ್ಕೃತ ಪದ. ನಾವೀಗ ಪೂಜೆ ಮಾಡಬೇಕಾದ್ರೆ ಒಂದು ಕಳಸವನ್ನು ಸ್ಥಾಪನೆ ಮಾಡ್ತಾರೆ. ನಮ್ಮ ಪೂಜೆಗೆ ಬಂದಂಥವ್ರು ಕಳಸವನ್ನು ಸ್ಥಾಪನೆ ಮಾಡಿ ಆಯತೋಭವ, ಸನ್ನಿಹಿತೋಭವ, ಸ್ಥಾಪಿತೋಭವ ಅಂತ 3 ಮಂತ್ರ ಹೇಳ್ತಾರೆ. ಅಂದರೆ ಬನ್ನಿ, ಕುಳಿತುಕೊಳ್ಳಿ ಮತ್ತು ಸ್ಥಾಪನೆ ಆಗಲಿ ಅಂತ ಹೇಳ್ತಾರೆ. ಅಂದರೆ ದೇವತೆಗಳನ್ನು ಆಹ್ವಾನ ಮಾಡುವಂಥದ್ದು. ಆಯತ ಅಂದರೆ ಕರೆಸ್ಕೊಳ್ಳುವಂಥ ಒಂದು ವಿಧಾನ. ಈ ಲಿಂಗ ಆಯತ ಅನ್ನೋ ಪದನೇ ಸಂಸ್ಕೃತ ಪದ. ಓಕೆ. ಇನ್ನು ಅವ್ರು ಬಳಸುವಂಥ ಒಂದು ಅಷ್ಟಾವರಣಗಳು ಅಂತ ಏನು ಹೇಳ್ತಾರೆ, ಅಷ್ಟಾವರಣ ಅನ್ನೋ ಪದ ಕೂಡ ಸಂಸ್ಕೃತ ಪದವೇ. ಅಷ್ಟಾವರಣದಲ್ಲಿ ಬರುವಂಥ 8 ಆವರಣಗಳು, 8 ಚಿಹ್ನೆಗಳು ಅಂತ ಹೇಳ್ತೀವಿ ನಾವು. ಅಂದರೆ ನಮಗೆ ಒಬ್ಬ ಶಾಲೆಗೆ ಹೋಗ್ಬೇಕಂದ್ರೆ ಒಬ್ಬ ಯೂನಿಫಾರ್ಮ್ ಹಾಕೊಂಡಿರ್ಬೇಕು, ಬ್ಯಾಗ್ ತೊಗೊಂಡಿರ್ಬೇಕು, ಪುಸ್ತಕ ತೊಗೊಂಡಿರ್ಬೇಕು ಅಂತ ಹೇಳೋದು ನಿರ್ಣಯಗಳಿರ್ತಲ್ಲ. ಹಾಗೆ ಒಬ್ಬ ವೀರಶೈವ ಲಿಂಗಾಯತ ಅಂತಂದ್ರೆ 8 ಆವರಣಗಳಿಂದ ನೀವು ಕೂಡಿರ್ಬೇಕಪ್ಪ ಅಂತ ಹೇಳ್ತಾರೆ. 8 ಆವರಣಗಳು ಸಂಸ್ಕೃತ ಪದಗಳೇ. ಗುರು, ಲಿಂಗ, ಜಂಗಮ, ವಿಭೂತಿ, ಪ್ರಸಾದ, ಪಾದೋದಕ ಎಲ್ಲವೂ ಸಂಸ್ಕೃತ ಪದಗಳೇ. ಅಂಥದ್ರಲ್ಲಿ ಇವರು ಹೇಳುವಂಥದ್ದು ಇದು ಸಂಸ್ಕೃತವಲ್ಲ, ಇದು ಕನ್ನಡಕ್ಕೆ ವಿರೋಧವಾಗಿ ಕಟ್ಟಿದ್ರು ಅನ್ನೋದು ಒಂದು ನಿರ್ಣಯ. ಅಲ್ಲೇ ಒಂದು ಮೊದಲ ಹಂತದಲ್ಲೇ ಅದು ಬಿದ್ದೋಗುತ್ತೆ ವಾದ. ಇನ್ನು ಒಳಗಡೆ ಬಂದು ಇವರು ವೇದಗಳನ್ನು ವಿರೋಧ ಮಾಡಲಿಕ್ಕೋಸ್ಕರನೇ ಕಟ್ಟಿದ್ರು ಅನ್ನೋದು ಇನ್ನೊಂದು ಚಳುವಳಿಯನ್ನು ಕಟ್ಟಿದ್ರು. ಇದಕ್ಕೆ ನಾವು ಸಾಕ್ಷಿ ಆಧಾರವಾಗಿ ನೋಡಬೇಕು. ಸಾಕ್ಷಿ ಆಧಾರವಾಗಿ ಯಾರನ್ನ ಸಾಕ್ಷಿ ಇಟ್ಕೊಬೇಕು. ಇವತ್ತಿನ ನಮ್ಮ ಸಮಾಜದಲ್ಲಿ ಸಿಗುವಂಥ 4 ಜನ ಮಾತಾಡ್ಸೋದಂಥದ್ದಲ್ಲ, ಅಥವಾ ನಮ್ಮ ಹಿಂದೆ ಬದುಕಿದ್ದಂಥವ್ರಲ್ಲ. ನಾವಿದನ್ನು ವೈಜ್ಞಾನಿಕವಾಗಿ ಏನೇ ಒಂದು ಸ್ಟಡಿ ಮಾಡಬೇಕಾದ್ರೆ, ನಾವು ರೆಫರೆನ್ಸಸ್ ಮಾಡಬೇಕಾದ್ರೆ 3 ಹಂತದಲ್ಲಿ ನಾವು ಹೇಳ್ತಾ ಬರ್ತೀವಿ. ಪ್ರೈಮರಿ ಎವಿಡೆನ್ಸ್, ಸೆಕೆಂಡರಿ ಎವಿಡೆನ್ಸ್ ಆ್ಯಂಡ್ ಟರ್ಷರಿ ಎವಿಡೆನ್ಸ್ ಅಂತ ಹೇಳ್ತೀವಿ. ಓಕೆ. ನಾವೊಬ್ಬ ವಿಜ್ಞಾನಿ, ಸೈಂಟಿಫಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಸೈಂಟಿಸ್ಟ್ ನಾನು. ಸೊ ಹೀಗೆ ನಾವು ಯಾವುದೋ ಒಂದು ಮಾತುಗಳಲ್ಲಿ ಜನರ ಮಾತು ಕೇಳಿ ನಾವು ಸಂಶೋಧನೆ ಮಾಡೋದಾದರೆ ಯಾವ ಸಂಶೋಧನೆ ನಡೆಯೋಲ್ಲ. ಅದಕ್ಕೆ ಪ್ರೈಮರಿ ಎವಿಡೆನ್ಸ್, ಸೆಕೆಂಡರಿ ಮತ್ತು ಟರ್ಷರಿ ಎವಿಡೆನ್ಸ್ ತೊಗೊಬೇಕು. ಯಾವುದು ಪ್ರೈಮರಿ ಎವಿಡೆನ್ಸ್ ಇತಿಹಾಸದಲ್ಲಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಜೀವಂತ ಇದ್ದಾಗ ಅಲ್ಲಿ ಬಂದಂತಹ ಒಂದು ಸಾಹಿತ್ಯ ಏನಿದೆ ಅದನ್ನು ನಾವು ಪ್ರೈಮರಿ ಎವಿಡೆನ್ಸಾಗಿ ತೊಗೊಳ್ತೀವಿ. ಯಾಕಂದರೆ ಅದನ್ನು ನೋಡಿ, ಕಣ್ಣಾರೆ ನೋಡಿ ಬರೆದಂಥವ್ರು ಆ ಒಂದು ಸಾಕ್ಷಿಯಾಗಿ, ಪ್ರತ್ಯಕ್ಷ ಸಾಕ್ಷಿಯಾಗಿ ಬರೆದಂಥದ್ದು. ಅವರ ನಂತರದಲ್ಲಿ ಬರುವಂಥ ಜನ್ರೇಷನ್ಸ್ನ ನಾವೇನು ಮಾಡ್ತೀವಿ, ಅದು ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ. ನಾವು ಬದುಕಿಲ್ಲ ಆ ಕಾಲದಲ್ಲಿ, ನಮ್ಮ ತಂದೆ ನಮ್ಮ ತಾತ ಹೇಳಿದ್ದನ್ನು ಕೇಳಿ ನಾನು ಬರೆದಿದ್ದೀನಿ, ನಾ ಬರೆದಿದ್ದು ತಪ್ಪಿರ್ಬೋದು, ಅದು ಸೆಕೆಂಡರಿ ಎವಿಡೆನ್ಸ್ ಆಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಿದ್ರೆ ಅದು ಎಷ್ಟು ಪ್ರಚಾರ ಇದೆ ಅಷ್ಟು ಪ್ರಚಾರಕ್ಕೆ ಮಾತ್ರ ನಮಗೆ ಸಿಗುವಂಥದ್ದು. ಪ್ರಚಾರದಲ್ಲಿ ಇಲ್ಲ ಅಂದರೆ ಯಾರಿಗೂ ಗೊತ್ತೇ ಇರೋದಿಲ್ಲ. ಹಾಗಾಗಿ ಮೂಲವಾಗಿ ಯಾರು ಅಧ್ಯಯನ ಮಾಡಿದ್ದಾರೆ, ಯಾರು ಸಮಾಜವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇವರು 3 ಅಧ್ಯಯನಗಳನ್ನು ಮಾಡ್ತಾ
ಅವತ್ತಿನ ಕಾಲಘಟ್ಟದ ಸಾಕ್ಷಿಗಳನ್ನು ನಾವು ತಗೊಳ್ಳೋಣ. ಯಾವುದು ವಚನಕಾರರ ಸಾಹಿತ್ಯದ ಒಂದು ಸಾಕ್ಷಿಯನ್ನು ತೆಗೆದುಕೊಂಡ್ರೆ ವಚನ ಸಾಹಿತ್ಯವೇ ಮೂಲ. ವಚನ ಸಾಹಿತ್ಯ ಅವರ ಒಂದು ವಚನಕಾರರೇ ಬರೆದಿರುವಂಥದ್ದು ಸ್ವಂತ ವಾಕ್ಯಗಳು. ಓಕೆ, ಅವುಗಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಬಿಟ್ಟು ಬೇರೆಯವ್ರು ಹೇಳಿದ್ದಕ್ಕಲ್ಲ. ಎರಡನೇದು ಅವರ ಕಾಲಘಟ್ಟಕ್ಕೆ ಅತ್ಯಂತ ಸಮೀಪದಲ್ಲಿ ಬರುವಂಥ ಹರಿಹರ ನರಗಳ ಬರ್ತದೆ. ಹರಿಹರ ನರಗಳಲ್ಲಿ ಯಾವ ಪದ ಬಳಕೆ ಆಗಿದೆ ಇಷ್ಟನ್ನು ನೋಡ್ಬೇಕು ನಾವು. ವಚನ ಸಾಹಿತ್ಯವನ್ನು ನಾವು ಉದಾಹರಣೆಗೆ ಆಧಾರವಾಗಿ ತೆಗೆದುಕೊಂಡು ಇವತ್ತೆಲ್ಲರಿಗೂ ಕೂಡ ವಚನ ಸಾಹಿತ್ಯ ಅನ್ನೋದನ್ನು ಇವತ್ತು ನಾ ಹೇಳ್ತಾ ಇರೋದಲ್ಲ. ಇವತ್ತು ಈ ವಚನ ಸಾಹಿತ್ಯದಲ್ಲಿ ಸುಮಾರು 1115 ಕಡೆ ವೇದಾಗಮಗಳ ಉಲ್ಲೇಖ ಇದೆ. ಓಕೆ, ಒಂದಲ್ಲ ಎರಡಲ್ಲ 1115. ನಾವು ವೀರಶೈವಕವಾಗಲಿ 221 ಕಡೆ ವೀರಶೈವ ಪದ, ಲಿಂಗಾಯತ ಪದ ಎಲ್ಲೂ ಬಂದಿಲ್ಲ ಅಂತ ಹೇಳಿದೆ. ಓಕೆ, ಬರೀ 221 ಕಡೆ ಬಂದಿರೋದಕ್ಕೆ ಅಷ್ಟು ನಮಗೆ ಪ್ರಾಮುಖ್ಯತೆ ಕೊಡೋದಾದ್ರೆ ಇಲ್ಲಿ ವಚನ ವೇದಾಗಮಗಳ ಉಲ್ಲೇಖ 1115. 1115 ಕಡೆ 850ಕ್ಕೂ ಹೆಚ್ಚು ವಚನಕಾರರು ವೇದಗಳನ್ನು ಕೋಟ್ ಮಾಡ್ತಾರೆ. ಓಕೆ, ಹೆಂಗೆ ಕೋಟ್ ಮಾಡ್ತಾರೆ? ವೇದಗಳನ್ನು ಬೈದು ಕೋಟ್ ಮಾಡ್ತಾರೆ, ವೇದಗಳನ್ನು ವಿರೋಧ ಮಾಡಿ ಕೋಟ್ ಮಾಡ್ತಾರೆ, ವೇದಗಳು ತಪ್ಪು ಅಂತ ಹೇಳ್ತಾರೆ. ಈ 1115 ಕಡೆ ಅಂತ ನಾವು ಯೋಚನೆ ಮಾಡಿದ್ರೆ ಎಲ್ಲ ಕಡೆ ಅದೆಂತುದಾಗಿ, ಎಂತುದಾಗಿ, ಅದೆಂತೆಂದೊಡೆ 3 ಪದಗಳು. ಈ 3 ಪದಗಳನ್ನು ನಾವೆಲ್ಲರೂ ನೋಡ್ತಾ ಇರೋಂಥವರಲ್ಲ. ವಚನ ಸಂಚಯ ಅಂತ ಹೇಳಿ ಆನ್ಲೈನಲ್ಲಿ ಸಂಪೂರ್ಣ ವಚನ ಸಾಹಿತ್ಯ ಹೇಗೆ ನೇರ ಬಸವಣ್ಣ ಮತ್ತು ಅಕ್ಕಮಹಾದೇವಿ ಹೆಂಗೆ ಬರೆದಿಟ್ಟು ಹೋಗಿದ್ರು ಚನ್ನಬಸವಣ್ಣ, ಅಷ್ಟು ನೇರವಾಗಿ ಅಲ್ಲಿ ಸಿಗುತ್ತೆ. ಎಲ್ಲರೂ ಹೋಗಿ ಪರೀಕ್ಷೆ ಮಾಡ್ಬೋದು. ಇದು ಈ 3 ಪದಗಳನ್ನು ಹಾಕಿ ಎಂತುದಾಗಿ, ಅದೆಂತುದಾಗಿ, ಅದೆಂತೆಂದೊಡೆ ಅಂತ 3 ಪದಗಳನ್ನು ಹಾಕಿ ಸರ್ಚ್ ಮಾಡಿದ್ರೆ ಅವ್ರು ಕೋಟ್ ಮಾಡೋದು ಎಲ್ಲ ಸಿಗುತ್ತೆ. ಒಂದೊಂದು ಅವ್ರು ಹೇಳಿದ ಒಂದೊಂದು ವಾಕ್ಯಕ್ಕೂ ಅದೆಂತೆಂದೊಡೆ ಅಂತ ವೇದವನ್ನು ಸಾಕ್ಷಿಯಾಗಿ ಕೊಡ್ತಾರೆ. ಓಕೆ, ಉಪನಿಷತ್ತುಗಳನ್ನು ಸಾಕ್ಷಿಯಾಗಿ ಕೊಡ್ತಾರೆ, ಮತ್ತು ಪುರಾಣಗಳನ್ನು ಸಾಕ್ಷಿಯಾಗಿ ಕೊಡ್ತಾರೆ. ಈಗ 1115 ಕಡೆ ಕೊಟ್ಟಂಥವ್ರು ಇದಕ್ಕೆ ನಾವು ಅವ್ರ ಗೊತ್ತರ ಕೇಳಿದ್ರು ಜಾಮದಾರ್ ಕಡೆಯವರಂಥವ್ರಿಗೆ ಮತ್ತು ಲಿಂಗಾಯತ ಮಹಾಸಭಾ ಅಂತ ಏನು ಕಟ್ಕೊಂಡಿದಾರಲ್ಲ, ಅದು ಮಹಾಸಭಾ ಯಾತಕ್ಕೆ ಅಸ್ತಿತ್ವಕ್ಕೆ ಬಂತು ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ವೀರಶೈವ ಲಿಂಗಾಯತ ಅಂತ ಆಲ್ರೆಡಿ ಒಂದು ಮಹಾಸಭಾ ಇದೆ. ಇದ್ದ ಮೇಲೆ ಈ ಲಿಂಗಾಯತ ಅಂತ ಮತ್ತೆ ಸ್ಥಾಪನೆ ಮಾಡೋದು ಅವಶ್ಯಕತೆ ಇರಲಿಲ್ಲ. ಏನೋ ಒಂದು ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ, ಅದು ಅವ್ರಿಗೂ ಗೊತ್ತು, ಸಮಾಜಕ್ಕೆ ಗೊತ್ತು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಏನೋ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಮಾಡ್ಕೊಂಡಿದ್ದಾರೆ. ಹಂಗೆ ಮಾಡ್ಕೊಂಡ ಮೇಲೆ ಆ ಒಂದು ಇದನ್ನು ನಾವು ಅಲ್ಲಿ ಹೋಗಿ ನಾವು ಸರ್ಚ್ ನಮ್ಮ ಒಂದು ನೋಡಿದ್ರೆ ಅವುಗಳನ್ನು ನೇರವಾಗಿ ಸಾಕ್ಷಿಯನ್ನು ಕೊಡ್ತಾರೆ. ಇದನ್ನು ನಮ್ಗೆ ಉಲ್ಲೇಖನೇ ಮಾಡಿಕೊಡ್ತಾರೆ. ಅದು ನಾನು ಹೆಂಗೆ ಹೇಳ್ತಾ ಇದ್ರೆ ಒಂದೊಂದಕ್ಕೂ ವೇದ ಆಗಮ ಉಪನಿಷತ್ತುಗಳ ಒಂದು ಸಾಕ್ಷಿಯಲ್ಲೇ ನಾನು ಹೇಳ್ತಾ ಇರೋದು, ನಾನೇನು ಸ್ವಂತ ಹೇಳ್ತಾ ಇಲ್ಲ ಅಂಥೇಳಿ ಬಸವಣ್ಣನವರು, ಅಕ್ಕಮಹಾದೇವಿಯವರು ಇವರೆಲ್ಲರೂ ಕೂಡ ಹೇಳ್ತಾ ಬರ್ತಾರೆ. ಉದಾಹರಣೆಗಳನ್ನ ಕೊಡ್ಬೋದಾ? ಒಂದಷ್ಟು ಉದಾಹರಣೆಗಳನ್ನು ನಾವು ಸ್ಪಷ್ಟವಾಗಿ ನಾವಿಲ್ಲಿ ಕೊಡ್ಬೋದು. ಒಂದು ಮುಖ್ಯವಾದಂಥ ಒಂದು ಹೇಳ್ತೀನಿ, ಯಾವ ಅರ್ಥದಲ್ಲಿ ಬಳಸ್ತಾ ಇತ್ತು. ಒಂದೇ ಒಂದು ಸಾಕ್ಷಿಗೆ ಇದರಲ್ಲಿ 2 ವಿಚಾರ ಬರುತ್ತೆ. 2 ವಿಚಾರ ಸ್ಪಷ್ಟನೆಗಾಗಿ ಒಂದೇ ಶ್ಲೋಕದ ಒಂದೇ ಒಂದು ವಚನದಲ್ಲಿ ಬರುತ್ತೆ. ಬಸವಣ್ಣ ಹೇಳ್ತಾನೆ, ಶ್ರೀ ಗುರು ಕರುಣಿಸಿ ಹಸ್ತಮಸ್ತಕ ಸಂಯೋಗದಿಂದ ಪ್ರಾಣಲಿಂಗವನ್ನು ಕರತಳಾಮಳಕವಾಗಿ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ ಒಳಗೆನ್ನದೆ ಹೊರಗೆನ್ನದೆ ಆ ಲಿಂಗದಲ್ಲಿ ನೆಚ್ಚಿ ಹರ್ಷದೊಳಾಡಿದೆ ಅಂತ ಹೇಳ್ತಾರೆ. ಅದೆಂತೆಂದೊಡೆ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ನಾದವೆಂದು ಕಲಾತೀತಂ ಗುರುಣಾಲಿಂಗ ಸಮುದ್ಭವಂ ಅಂತ ಹೇಳಿ ಆ ಒಂದು ಸಂಸ್ಕೃತ ಶ್ಲೋಕವನ್ನು ಉಲ್ಲೇಖವಾಗಿ ಕೊಡ್ತಾರೆ. ಸಂಸ್ಕೃತ ಶ್ಲೋಕವನ್ನೇ ಅದರಲ್ಲಿ ವಚನದಲ್ಲಿ ಇದು ಕೇವಲ ಬಸವಣ್ಣನವರು ಮಾತ್ರ ಅಲ್ಲ. ಓಕೆ, ಎಲ್ಲ ವಚನಕಾರರು ಏನು 1115 ಕಡೆ ಅಂತ ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಸಂಸ್ಕೃತ ಶ್ಲೋಕವನ್ನು ಸಂಪೂರ್ಣವಾಗಿ ಉಲ್ಲೇಖ ಮಾಡಿ ಈ ಶ್ಲೋಕದ ಕನ್ನಡ ಅರ್ಥ ಅಂತಲೇ ಹೇಳ್ತಾರೆ. ಹಿಂಗಿದ್ದಾಗ ಇದನ್ನು ಕನ್ನಡದ ವಚನ ಸಾಹಿತ್ಯ ಅಂತ ಕನ್ನಡದ ಚಳುವಳಿ ಅಂತ ಹೇಳಿ ಬಿಂಬಿಸ್ತಾರೆ. ಯಾಕೆ? ನಾವೆಲ್ಲರೂ ಕೂಡ ಮೂರ್ಖರು, ನಾವ್ಯಾರು ಓದಿಲ್ಲ, ನಾವ್ಯಾರು ಕೂಡ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡೋದಿಲ್ಲ ಅಂತ. ಅಂದರೆ ಆ ಸಂಸ್ಕೃತ ಶ್ಲೋಕಗಳು ವೇದಗಳಿಂದ ತಗೊಂಡಿದ್ದು ಅಂತನಾ? ನೇರ ವೇದ ಉಪನಿಷತ್ತುಗಳಿಂದ ತೆಗೆದುಕೊಂಡಂಥ ಸಂಸ್ಕೃತ ಶ್ಲೋಕಗಳು. ಅದ್ರ ಹೆಸರುಗಳು ಕೂಡ ಉಲ್ಲೇಖ ಬರುತ್ತೆ. ಕೇವಲ ವೇದ ಉಪನಿಷತ್ತುಗಳಿಂದ ಅಲ್ಲ. ಇವರದು ನಮ್ಮನ್ನೇ ಇವರು ಮಾತಾಡ್ತಾ ಹೇಳಿದ್ರು, ಅವರ ಧರ್ಮಗಂತ ಸಿದ್ಧಾಂತ ಶಿಖಾಮಣಿ ಇವರದು ವಚನ ಸಾಹಿತ್ಯ ಅಂತ ಹೇಳಿದ್ರಲ್ಲ. ಈ ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವನ್ನು ವಚನ ಶಾಸ್ತ್ರ ಅಂತ ಮಾಡ್ಬಿಡ್ತಾರೆ ಅವರು. ಒಂದು ಸಣ್ಣ ಚೇಂಜ್ ಮಾಡಿಬಿಟ್ಟು ಇದಿರೋದು ವಚನ ಸಾಹಿತ್ಯ, ಅದನ್ನು ವಚನ ಶಾಸ್ತ್ರ ಅಂತ ಮಾಡ್ತಾರೆ. ಆ ವಚನ ಸಾಹಿತ್ಯದಲ್ಲಿ ಎಲ್ಲ ಕಡೆ ಏನು ಉಲ್ಲೇಖ, ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳೇ ನೇರ ಉಲ್ಲೇಖ ಇದೆ. ಓಕೆ, ಚನ್ನಬಸವಣ್ಣನ ವಚನದಲ್ಲಿ ಸಿದ್ಧಾಂತ ಶಿಖಾಮಣಿಯ ಏನು ಗುರುವಿಂದ ಲಿಂಗ ಕೊಟ್ಟರೆ ಅದು ಏನಾದರೂ ನೆಲಕ್ಕೆ ಬಿದ್ದರೆ ಪ್ರಾಣ ತ್ಯಾಗ ಮಾಡಬೇಕು ಅನ್ನೋದು ಉಲ್ಲೇಖ ಬರ್ತದೆ. ಹಾಗೆ ಈ ಸ್ಥಳಗಳು ಅಂತ ಏನು ಬರ್ತವೆ, 2ಕ್ಕೂ ಸಾಮಾನ್ಯವಾಗಿ ಸ್ಥಳಗಳು ಬರ್ತವೆ. ಷಡ್ಸ್ಥಳ ಅಂತ ಅವರು ಒಪ್ಪೋದು ಷಡ್ಸ್ಥಳನೇ, ಇವರು ಒಪ್ಪೋದು ಷಡ್ಸ್ಥಳನೇ. ಸಾಮಾನ್ಯವಾಗಿ ನಾವು ಗಮನಿಸೋಣ, ಇನ್ನು ಷಡ್ಸ್ಥಳ ತನಕ ಸಿದ್ಧಾಂತಿಕವಾಗಿ ಹೋಗೋದು ಬೇಡ. ಸಾಮಾನ್ಯವಾಗಿ ಗಮನಿಸಿದ್ರು ಕೂಡ 2 ದೇಶದ ಮಿಲಿಟರಿ ಇಬ್ಬರು ಸೈನಿಕರು ಬಂದರು ನಿಮಗೆ, ಅವ್ರ ಯೂನಿಫಾರ್ಮು ಮತ್ತು ಅವ್ರು ಹಿಡಿದಿರುವಂಥ ಅಸ್ತ್ರಗಳನ್ನು ನೋಡೇ ನೀವು ಇವರು ಇಂಥ ದೇಶದವರು ಅಂತ ಹೇಳ್ಬೋದು. ಹಾಗೆ ಸಾಮಾನ್ಯವಾಗಿ ಅಷ್ಟಾವರಣಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಆವರಣಗಳೇನು ಅಂತ ಹೇಳಿದೆ, ಅಷ್ಟಾವರಣಗಳು 2ಕ್ಕೂ ಸಮಾನ. ವೀರಶೈವಕ್ಕೂ ಸಮಾನ ಅದೇ ಅಷ್ಟಾವರಣಗಳು, ಲಿಂಗಾಯತಕ್ಕೂ ಅಷ್ಟೇ ಅದೇ ಸಮಾನಗಳು. ಲಿಂಗಾಯತ ಅಂತ 2 ಬೇರೆ ಇಲ್ಲ, ಒಂದೇ ಪದ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ಲಿಂಗಾಯತ ಅಂತ ಆಗಲೇ ಹೇಳಿದಂಗೆ ಅದು ಕ್ರಿಯಾಪದ, ನಾಮಪದ ಅಲ್ಲ.
ಈ ಕ್ರಿಯಾಪದ ಏನು ಒಂದು ಕ್ರಿಯೆಯನ್ನು ಸೂಚಿಸುತ್ತೆ. ಹೌದು. ಅದನ್ನ ಹೆಸರಿಡ್ಲಿಕ್ಕೆ ಬರೋಲ್ಲ. ಅದನ್ನು ತೊಗೊಂಡೋಗಿ ಇದನ್ನು ಧರ್ಮ ಅಂತ ಹೆಸರು ಇಡ್ತಾ ಇದ್ರು ಅವರು. ಓಕೆ. ಆ ಕ್ರಿಯಾಪದ ಅದು ಆಯತ ಅನ್ನೋ ಒಂದು ಪದ. ಆಯತ ಲಿಂಗ, ಆಯತ ಅಂದರೆ ಲಿಂಗವನ್ನು ತೆಗೆದುಕೊಂಡವನು ಅಂತ. ಹಾಗೆ ನಾನು ಆಗಲೇ ಹೇಳಿದ್ನಲ್ಲ, ದೇವತೆಯನ್ನ ಬಂದಾಗ ಕಳಸಕ್ಕೆ ನಾವು ಆಯತೋಭವ, ಸನ್ನಿಹಿತೋಭವ, ಸ್ಥಾಪಿತೋಭವ ಅಂತ ಹೇಳ್ತೀವಿ. ಅಂದರೆ ಬನ್ನಿ ಅಂತ ಕರೆಯುವಂಥದ್ದು. ಆ ಕರೆಸ್ಕೊಳ್ಳೋವಂಥ ಒಂದು ವಿಧಾನ ಇದೆಯಲ್ಲ, ಅದನ್ನು ಆಯತ ಅಂತ ಕರಿತೀವಿ. ಲಿಂಗ ಆಯತ, ಲಿಂಗವನ್ನು ತರಿಸ್ಕೊಂಡವನು ಅಂತ, ಲಿಂಗವನ್ನು ಕರೆಸೋಕ್ಕೆ ತಂದು ಕೊಟ್ಟವನು ಅಂತ. ಬಸವಣ್ಣ ಅಲ್ಲಿ ಏನು ಹೇಳ್ತಾ ಇದ್ದಾನೆ, ತಂದು ಕೊಟ್ಟವನು ಯಾರು ಅಂತ ಹೇಳ್ತಾರೆ, ಶ್ರೀ ಗುರು ಕರುಣಿಸಿ ಹಸ್ತಮಸ್ತಕ ಸಂಯೋಗದಿಂದ ಪ್ರಾಣಲಿಂಗವನ್ನು ಕರತಳಾಮಳಕವಾಗಿ ಕರಸ್ಥಳಕ್ಕೆ ತಂದು ಕೊಟ್ಟನಾಗಿ ಅಂತ ಹೇಳ್ತಾನೆ. ಅಂದರೆ ಬಸವಣ್ಣನ ಕೈಗೆ ಲಿಂಗವನ್ನು ತಂದು ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಇವರು ಬಸವಣ್ಣವರು ದೀಕ್ಷೆ ಪಡೆದು ಬಿಟ್ಟಿದ್ರಾ ಅನ್ನೋದು ಪ್ರಶ್ನೆ. ಅದನ್ನ ಇಲ್ಲಿ ಸಾಮಾನ್ಯ ಜನರ ಥರ ಕೇಳ್ತಾರೆ, ಮತ್ತು ಒಂದು ಎಕ್ಸ್ಪರ್ಟ್ ಥರ ಬೇರೆಯವ್ರಿಗೆ ಅದನ್ನು ಉದಾಹರಣೆ ಕೊಡ್ತಾರೆ. ಆದರೆ ವಚನ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಅಲ್ಲಿ ತಂದು ಕೊಟ್ಟದಂತ ಇದೆ. ತಂದು ಕೊಡೋದಂಥ ಕ್ರಿಯಾಪದ ಅದು. ಬರೀ ಲಿಂಗವನ್ನು ಮಾತ್ರ ತಂದು ಕೊಡೋದಲ್ಲ. ದೀಕ್ಷೆ ತಗೊಂಡಾಗ ಒಬ್ಬ ವ್ಯಕ್ತಿ ಲಿಂಗ ಮಾತ್ರ ಸಿಗೋದಿಲ್ಲ ನಿಮಗೆ, 8 ಆವರಣಗಳು ಸಿಗುತ್ತೆ ನಿಮಗೆ. ಭಸ್ಮ ಸಿಗುತ್ತೆ, ರುದ್ರಾಕ್ಷಿ, ಭಸ್ಮ ಆಯತ, ರುದ್ರಾಕ್ಷಿಯನ್ನು ಆಯತ ಮಾಡ್ಕೊಳ್ತಾರೆ, ಲಿಂಗವನ್ನು ಆಯತ ಮಾಡ್ಕೊಳ್ತಾರೆ. ಹಿಂಗೆಲ್ಲ ಆಯತ ಮಾಡುವಂಥ ಒಂದು ಕ್ರಿಯೆಯನ್ನು, ಆ ಒಂದು ಕ್ರಿಯೆಯಲ್ಲಿ ಲಿಂಗಾಯತ ಅಂತ ಆಯಿತು. ಅದು ಸಾಮಾನ್ಯ ಭಾಷೆಯಲ್ಲಿ ಲಿಂಗಾಯತ ಅನ್ನೋ ಪದ ಅತ್ಯಂತ ಸ್ಪಷ್ಟವಾಗಿ ಎಲ್ಲ ಕಡೆ ಚಾಲ್ತಿಗೆ ಬಂತು. ವೀರಶೈವ ಅನ್ನುವಂಥದ್ದು ಏನಾಯಿತು, ಅದು ಸಂಸ್ಕೃತ ಪದ ಆಗಿರೋದ್ರಿಂದ ಭಾಳಷ್ಟು ಜನಕ್ಕೆ ಬರಲಿಲ್ಲ. ಇದನ್ನು ನಮ್ಮ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳು ಭಾಳ ಸ್ಪಷ್ಟವಾಗಿ ಇದು ಇಂಥದ್ದೇ ಅಂತ ಹೇಳಿ, ನಮ್ಮ MB ಪಾಟೀಲ್ ಲಾಸ್ಟ್ ಟೈಮ್ ಹೋಗಿದ್ದಾಗ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇದು ವೀರಶೈವ ಅನ್ನುವಂಥದ್ದು ಪಟ್ಟಣಗಳಲ್ಲಿ ಉಪಯೋಗಿಸುವಂಥದ್ದು, ಲಿಂಗಾಯತ ಅಂತ ಹಳ್ಳಿಯಲ್ಲಿ ಬಳಸುವಂಥ ಪದ, ಎರಡು ಒಂದೇ ಅಂತ ಹೇಳಿ ಅವರೇ ರೆಕಮೆಂಡ್ ಮಾಡಿ ವೀರಶೈವ ಮಹಾಸಭಾ, ಹಾನಗಲ್ ಕುಮಾರಸ್ವಾಮಿಗಳು ಏನು ವೀರಶೈವ ಮಹಾಸಭಾ ಅಂತ ಸ್ಥಾಪನೆ ಮಾಡಿದರು. ಅವಾಗ ಅವತ್ತು ಕೂಡ ಒಂದು ವಿಚಾರದಲ್ಲಿ ಲಿಂಗಾಯತ ಅಂತ ಅವ್ರು ಸೇರಿಸಿರಲಿಲ್ಲ. ಯಾಕೆಂದರೆ ಈ ಹೆಸರು ಅನ್ನುವಂಥ ಅದು ನಾಮಪದ ಅಲ್ಲ. ಕ್ರಿಯಾಪದವನ್ನು ತೆಗೆದುಕೊಂಡ್ಬಂದು ಹೆಸರಿಟ್ರೆ ಅದು ಗ್ರಾಮರ್ಗೆ ಮಾಡುವಂಥ ಅಪಚಾರ, ಕನ್ನಡಕ್ಕೆ ಮಾಡುವಂಥ ಅಪಚಾರ. ಅದು ಕನ್ನಡಕ್ಕೆ ನಾವು ಅಪಚಾರ ಮಾಡೋಂಗಿಲ್ಲ. ಹಂಗಂತ ಅವ್ರು ಬರೀ ವೀರಶೈವ ಅಂತ ಇಟ್ಟಿದ್ರು. ಇರಲಿ, ಇಷ್ಟೆಲ್ಲ ಜಗಳ ಆಯ್ತು ಅಂತ ಹೇಳಿ ನಮ್ಮ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳು ಅದಕ್ಕೆ ಲಿಂಗಾಯತ ಅಂತ ಸೇರಿಸಿ ಅಂತ ಹೇಳಿ ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಮಾಡಿದ್ರು. ಇದು ಅದರ ಹಿನ್ನೆಲೆ. ಅಂದರೆ ಆ ಸಂಸ್ಕೃತಮಯ 1115 ಸಂಸ್ಕೃತಮಯ, ವೇದಮಯ, ಪುರಾಣಗಳ ಮಯ ಆಗಿದೆ. ಸಿದ್ಧಾಂತ ಶಿಖಾಮಣಿ ಉಲ್ಲೇಖನ ಇದೆ. ಇನ್ನೊಬ್ಬ ಗ್ರಂಥಕರ್ತ ಏನು ಮಾಡ್ತಾನೆ, ಎಲ್ಲರೂ ಕೂಡ ಕೇವಲ ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳನ್ನು ಕೊಡ್ತಾ ಬಂದರೆ, ನಮ್ಮ ಇನ್ನೊಬ್ಬ ವಚನಕಾರ ಷಣ್ಮುಖ ಸ್ವಾಮಿ ಅಂತ ಹೇಳಿ ಶ್ರೀ ಸಿದ್ಧಾಂತ ಆ ವಚನಗಳನ್ನು, ಆ ಶ್ಲೋಕವನ್ನು ಕೋಟ್ ಮಾಡೋದಲ್ಲದೆ ಶ್ರೀ ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿ ಆ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಹೆಸರನ್ನು ಕೂಡ ವಚನ ಸಾಹಿತ್ಯದಲ್ಲಿ ಕೋಟ್ ಮಾಡಿ. ಇವರೇನು ಎರಡು ಬೇರೆ ಬೇರೆ, ಅವ್ರದ್ದು ಬೇರೆ ಇವ್ರದ್ದು ಬೇರೆ ಅಂತ ಹೇಳ್ತಾರಲ್ಲ, ಅಧ್ಯಯನ ಯಾಕೆ ಮಾಡಲಿಲ್ಲ? ಇವತ್ತೆಲ್ಲವೂ ನೇರವಾಗಿ ಎಲ್ರಿಗೂ ಸರಿಸಾಮಾನ್ಯವಾಗಿ ಸಿಗ್ತಾ ಇದೆ. ಹಿಂದಿನ ಕಾಲದಲ್ಲಿ ನಾವು ಯಾರೋ ಒಬ್ಬರು ಸಾಹಿತಿಗಳು ಏನು ಕಟ್ಟೋಲೆಯಲ್ಲಿ ಇರ್ತಿತ್ತು, ತಾಳೆಗರಿಲಿರ್ತಿತ್ತು, ಇನ್ನೊಬ್ರು ಯಾರೋ ಅಧ್ಯಯನ ಮಾಡ್ತಿದ್ರು, ಅವ್ರು ಬರೆದದನ್ನು ನಾವು ಓದಬೇಕಾಗಿತ್ತು. ಇವತ್ತು ಆ ತಾಳೆಗರಿಲಿರುವಂಥದ್ದು ನೇರವಾಗಿ ಆನ್ಲೈನಲ್ಲಿದೆ, ಲಭ್ಯ ಇದೆ. ಆನ್ಲೈನಲ್ಲಿ ಹೋಗಿ ಯಾಕೆ ಅಧ್ಯಯನ ಮಾಡ್ಬೋದು? ಎಷ್ಟು ಶ್ಲೋಕಗಳು ಸಿದ್ಧಾಂತ ಶಿಖಾಮಣಿದು ವಚನ ಸಾಹಿತ್ಯದಲ್ಲಿ ಇದೆ ಅಂತ ಯಾಕೆ ಅಧ್ಯಯನ ಮಾಡ್ಬೋದು? ಅದರಲ್ಲಿ ಮಾಡಿರುವಂಥದ್ದು ವಚನ ಸಾಹಿತ್ಯ ಬರೀ ಶ್ಲೋಕಗಳು ಬೇರೆಲ್ಲ ಕಡೆಯಿಂದ ಬಂದಿರಬಹುದು ಅಂತ ನೀವು ಆರ್ಗ್ಯೂ ಮಾಡಿದ್ರು ಕೂಡ ಆ ಗ್ರಂಥದ ಹೆಸರನ್ನೇ ಕೂಡ ಷಣ್ಮುಖ ಸ್ವಾಮಿ ಹಾಕಿರಲ್ಲ. ನಾನು ಬೇಕಾದ್ರೆ ನಿಮಗೆ ಅದರ ರೆಫರೆನ್ಸ್ ಕೊಡ್ತೀನಿ, ನಿಮ್ಗೆ ಆ ಗ್ರಂಥ ಯಾವುದು ಅನ್ನೋದಾಗಿ. ಅಂದರೆ ಅವರ ಕೆಲವು ವಾದಗಳು ಏನು ಅಂತಂದರೆ, ಮೂಲ ವಚನದಲ್ಲಿ ಈ ಥರದ್ದು ಇರಲಿಲ್ಲ, ಆಮೇಲೆ ಅದನ್ನು ಸೇರಿಸ್ಬಿಟ್ರು ಅನ್ನುವಂಥ ಒಂದು ಆರೋಪ ಮಾಡ್ತಾರೆ. ಇದಕ್ಕೆ ಏನು ನಿಮ್ಮ ಒಂದು ವಿವರಣೆ? ಅಲ್ಲಿ ಒಂದು ಬರ್ತೀನಿ. ಇದನ್ನ ಆಗ್ಲೇ ಹೇಳಿದ್ನಲ್ಲ, ಸಿದ್ಧಾಂತ ಶಿಖಾಮಣಿ ಗ್ರಂಥ ಇದೆ ಅಂತ ಹೇಳಿ. ಸಮಗ್ರ ವಚನ ಸಂಚಯ 14, ಸಂಪುಟ 14, ವಚನದ ಸಂಖ್ಯೆ 808. ಯಾರು ಬೇಕಾದ್ರೂ ಪರೀಕ್ಷೆ ಮಾಡ್ಕೊಬೋದು. ಸಮಗ್ರ ವಚನ ಸಂಚಯ ವಚನ ಸಂಖ್ಯೆ 808 ಸಿದ್ಧಾಂತ ಶಿಖಾಮಣಿ ಗ್ರಂಥದ ಉಲ್ಲೇಖ ಇದೆ. ಒಂದು ಈಗ ನೀವು ಹೇಳಿದ್ರು ಇದೆಲ್ಲ ಆಮೇಲೆ ಸೇರಿಸ್ಬಿಟ್ರು, ನೀವೇ ಸೇರಿಸಿದ್ರಾ ಅಂತ ಹೇಳಿದ್ರು. ಅಂದರೆ ಅವ್ರು ಹೇಳಿದ್ರು ಒಂದು ವೀರಶೈವ ಇದ್ರು ಸೇರಿಸಿದ್ರ ಅಂತೇಳಿ. ಇದು ಒಂದು ರೀತಿಯಲ್ಲಿ ನಾವು ನೋಡೋದಾದರೆ ಅದನ್ನು ಆ ವಿಚಾರ ಅವರು ಹೆಂಗೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ಬಟ್ ಸೇರಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ. ಯಾರ ಮೇಲೆ ಆರೋಪ, ಮೊದಲನೇದಾಗಿ ಇವರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟ ಮಾಡಿಬಿಟ್ರೆ, ಯಾರು ಸೇರಿಸಿದ್ದಾರೆ ಅಂತ ಇವರು ಅವ್ರ ಹೆಸರು ಹೇಳಿಬಿಟ್ರೆ ಸಂಪೂರ್ಣವಾದ ಬಿದ್ದೋಗುತ್ತೆ. ಯಾಕಂದರೆ ಎಂಥ ಮಹಾತ್ಮರ ಮೇಲೆ ಇವರು ಇದ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲು ಹಾನಗಲ್ ಕುಮಾರಸ್ವಾಮಿಗಳು ಸ್ಥಾಪನೆ ಮಾಡಿದಂತಹ ಹಾನಗಲ್ ವೀರಶೈವ ಮಹಾಸಭಾ ಮೇಲೆ ಅಟ್ಯಾಕ್ ಮಾಡಿದ್ರು. ಹಾನಗಲ್ ಕುಮಾರಸ್ವಾಮಿಗಳದ್ದೇ ತಪ್ಪು ಅಂತ ಹೇಳಿದ್ರು. ಈಗ ಯಾರ ಮೇಲೆ ಹೇಳ್ತಾರೆ ಅಂತ ಹೇಳಿದ್ರೆ 15ನೇ ಶತಮಾನದಲ್ಲಿ ಸೇರಿಸಿದ್ದಾರೆ ಅಂತ. 15ನೇ ಶತಮಾನದಲ್ಲಿ ವಚನ ಸಂಪುಟವನ್ನು ಪುನರ್ರಚನೆ ಮಾಡಿದವರು. ಯಾಕಂದರೆ ತಾಳೆಗರುಗಳೇನಾಗುತ್ತೆ, ನಾಶ ಆಗ್ತಾ ಬರ್ತದೆ. ತಾಳೆಗರು ನಮ್ಮ ಪೇಪರ್ ಬುಕ್ಗಳಂತಲ್ಲ, ಅದು ಒಂದು ಶಾಸ್ತ್ರದಂತೆ ಯಾವಾಗಲೂ ಇರುವಂಥದ್ದಲ್ಲ. ತಾಳೆಗರು ಕಾಲದಲ್ಲಿ ನಾಶವಾಗ್ತಾ ಬರ್ತದೆ. 12ನೇ ಶತಮಾನದಲ್ಲಿ ಬರೆದ್ರು, 18ನೇ ಶತಮಾನದಷ್ಟು ನಾಶ ಆಯಿತು. ಪುನರ್ರಚನೆ ಯಾರು ಮಾಡಿದ್ದು ಅಂತಂದರೆ, ಇದನ್ನು ಮಾಡಿದವರು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು. 101 ಜನ ವಿರಕ್ತರು. ಇವತ್ತೇನು ನಮ್ಮ ಸಿದ್ಧಗಂಗೆ ಸ್ವಾಮಿಗಳ ನಾನು ಉಲ್ಲೇಖ ಕೊಟ್ಟನಲ್ಲ, ಆ ಸಿದ್ಧಗಂಗಾ ಬೆಟ್ಟದಲ್ಲಿ 101 ಜನ ತಪಸ್ಸುಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಯಡಿಯೂರು ಸಿದ್ಧಲಿಂಗೇಶ್ವರರು ನಡ್ಕೊಂಡು ಬರ್ತಾರೆ.
ಈ 101 ಜನ ಸೇರಿಸ್ಕೊಂಡು ಶಿಷ್ಯವರ್ಗವನ್ನು ಮಾಡಿಕೊಂಡು 101 ಜನ ವಿರಕ್ತ ಪರಂಪರೆ ಅಂತ ಆರಂಭ ಮಾಡ್ತಾರೆ. ನಾವೇನು ಗುರು ವಿರಕ್ತ ಅಂತ ಏನು ಕೇಳ್ತೀವಲ್ಲ ಇವತ್ತು, ಅದು ಆರಂಭ ಆಗಿದೆ 15ನೇ ಶತಮಾನದಲ್ಲಿ ಸಿದ್ಧಗಂಗೆ ಮಠದಲ್ಲಿ. ಅಲ್ಲಿ ನಡೀತಾ ಇದ್ದಂಥ ಒಂದು ಅಧ್ಯಯನದ ತಪಸ್ಸು ಮಾಡ್ತಾ ಇದ್ದವ್ರನ್ನ ಸೇರಿಸ್ಕೊಂಡು ಯಡಿಯೂರು ಸಿದ್ಧಲಿಂಗೇಶ್ವರರು 101 ವಿರಕ್ತರನ್ನು ಮಾಡಿ ಇವತ್ತು ಅವ್ರ ಸಮಾಧಿಗಳನ್ನು ಕೂಡ ನಾವು ಕಾಣಬಹುದು. ಆ 101 ವಿರಕ್ತರು ಸೇರಿ ವಚನ ಸಾಹಿತ್ಯವನ್ನು ಪುನರ್ರಚನೆ ಮಾಡ್ತಾರೆ. ಯಾರ ನೇತೃತ್ವದಲ್ಲಿ ನಡೆದಿದ್ದು? ಯಡಿಯೂರು ಸಿದ್ಧಲಿಂಗೇಶ್ವರ ನೇತೃತ್ವದಲ್ಲಿ ನಡೆದಿದ್ದು. ಯಡಿಯೂರು ಸಿದ್ಧಲಿಂಗೇಶ್ವರ ರಚನೆ ಮಾಡಿರುವಂಥ ಇದರಲ್ಲಿ ಈ ಪಂಚಪೀಠಾಧೀಶ್ವರ ಕುರಿತಾಗಿ ಸಂಸ್ಕೃತ ಶ್ಲೋಕಗಳನ್ನು ನೀವು ತುರ್ಕಿದ್ದೀರಾ ಅಂತ ಹಾಕಿದ್ರು. ಈಗಿನ ಕುರಿತು ಹೇಳ್ತಾರೆ. ಯಾವುದೇ ಒಂದು ಸಣ್ಣ ಆರೋಪ ಮಾಡಬೇಕಾದ್ರೂ ಒಂದು ಸಣ್ಣದಾದ ಸಾಕ್ಷಿ ಇರಬೇಕಲ್ಲ. ಹೌದು. ನನಗೆ ಇವತ್ತು ನಾನು ಗಣಿತ ಕಲಿಯೋಕ್ಕೆ ಶಾಲೆಗೆ ಹೋಗ್ತೀನಿ. 2+2 ಅಲ್ಲಿ 4 ಅಂತ ಹೇಳ್ಕೊಡ್ತಾರೆ. ಮನೆಗೆ ಬಂದರೆ ನಮ್ಮ ಅಪ್ಪ ಅಮ್ಮ 2+2 5 ಅಂತ ಹೇಳಿದಾಗ ಯಾಕೋ ಹಂಗೆ ಹೇಳ್ತಿದ್ಯಾ ಅಂದರೆ ಅವರೇ ಬರ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ ಅನ್ನಂಗೆ ಆಯ್ತು. ಯಾಕಂದರೆ ಸಣ್ಣ ಸಾಕ್ಷಿನೂ ಇದ್ದಂಗೆ ಹೇಳ್ತಾರೆ. ಯಾಕೆ ಇವತ್ತು ಕೂಡ ನಮ್ಮ 19ನೇ ಶತಮಾನದ ಉದಾಹರಣೆನೇ ತಗೊಳ್ಳೋಣ. ಮಾತೆ ಮಹಾದೇವಿಯವರು ಆ ಒಂದು ಬಸವಣ್ಣನ ಒಂದು ವಚನ ಅಂಕಿತ ಯಾಕದು ಬದಲಾವಣೆ ಮಾಡೋದು ಅಂತ ಕೂಡ ಬಹಳ ದೊಡ್ಡ ಕಥೆ ಇದೆ. ಅದು ಸರಿಯಾದ ಒಂದು ಅರ್ಥವನ್ನು ಮಾಡ್ಕೊಬೇಕು. ಅಲ್ಲಿ ಕೂಡಲ ಸಂಗಮ ದೇವ ಅಂತಿತ್ತು. ಆ ಕೂಡಲ ಸಂಗಮ ದೇವ ವಚನದ ಒಂದು ಅಂಕಿತನಾಮ ಬರ್ತದೆ. ಆ ಕೂಡಲ ಸಂಗಮ ದೇವನ್ನ ಲಿಂಗಾನಂದ ಅಂತ ಮಾಡಿದ್ರು, ಲಿಂಗದೇವ ಅಂತ ಮಾಡ್ಬಿಟ್ರು. ಯಾಕೆ ಮಾಡಿದ್ರು ಅನ್ನೋದು ಹೇಳ್ತೀನಿ. ಅದು ಯಾಕಂದ್ರೆ ತಿದ್ದದೇ ಇದ್ರೆ ಇವರ ಒಂದು ಸಿದ್ಧಾಂತಕ್ಕೆ ಅದು ಅನ್ವಯ ಆಗಲ್ಲ. ಮಾತೆ ಮಹಾದೇವರ ಸಿದ್ಧಾಂತಕ್ಕೆ ಅದು ಅನ್ವಯ ಆಗ್ತಿರಲಿಲ್ಲ ಅಂತ ಅದರ ವಚನವನ್ನ ಅಂಕಿತನಾಮವನ್ನೇ ಬೇರೆ ಮಾಡ್ಬಿಟ್ರು. ಯಾಕಂದ್ರೆ ಕೂಡಲ ಸಂಗಮ ಅನ್ನೋನು ಸ್ಥಾವರ ಲಿಂಗ ಅಂತೆ. ಈತ ಬಸವಣ್ಣ ಹೇಳಿದ್ದು ಇಷ್ಟಲಿಂಗ, ಸ್ಥಾವರ ಲಿಂಗ ಹಿಂದೂಗಳದಾಗೋಯ್ತು. ನನ್ನ ಸಿದ್ಧಾಂತಕ್ಕೆ ಇದು ಒಪ್ಪಲ್ಲ ಅಂತ ಹೇಳಿದ್ರು. ಅದನ್ನು ಬದಲಾವಣೆ ಮಾಡಿದ್ರು. ಬದಲಾವಣೆ ಮಾಡಿದಾಗ ಏನಾಯ್ತು? ಕೋರ್ಟ್ಗೆ ಹೋದ್ರು. ಅಲ್ಲಿಂದ ಒಂದು ಕೋರ್ಟ್ನವ್ರು ಚಿಮಾರಿ ಹಾಕಿದ್ರು, ಮತ್ತು ಅದನ್ನು ಬದಲಾವಣೆ ವಾಪಸ್ ಮಾಡಿದ್ರು. ಇದು ಕಲಿಯುಗದಲ್ಲಾದರೆ, ಕಲಿಯುಗದಲ್ಲಿ ಒಂದು ಧಾರ್ಮಿಕ ಒಂದು ವಚನವನ್ನು ತಿದ್ದಿದ್ದಕ್ಕೆ ಇಷ್ಟು ಗಲಾಟೆ ಆದರೆ ಆಗಿನ ಕಾಲದಲ್ಲಿ ಎಷ್ಟು ಮಡಿವಂತಿಕೆ ಇರ್ಬೋದು 15ನೇ ಶತಮಾನ. ಅದು ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಮಹಾಪುರುಷರು, ಪವಾಡ ಪುರುಷರು ಅದನ್ನೆಲ್ಲ ಸಂಸ್ಕಾರ ಮಾಡ್ಬೇಕಾದ್ರೆ ಅವ್ರು ತಪಸ್ ಮಾಡಬಾರ್ದಂಥವ್ರು. ಇವರೇನು ಕಲಬುರ್ಗಿಯವರ ರೆಫರೆನ್ಸ್ ಕೊಡ್ತಾರೆ. ಇವರು ಒಂದು ರೂಮ್ನಲ್ಲಿ ಕೂತ್ಕೊಂಡು ತಂಬಾಕು ಸಹಿತ ಬೀಡಿಗಳ ರಾಶಿ ಹಾಕೊಂಡು ಬರ್ದಂಥವ್ರು ಅವರು. ಇವ್ರು ಅಂಥವ್ರಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಹೇಳಿದ್ರೆ ತಪಸ್ಸು ಮಾಡಿ, ಲೋಕ ಸಂಚಾರ ಮಾಡಿ, ಪವಾಡಗಳನ್ನು ಮಾಡಿ ಜನರನ್ನು ತಂದು ಬರೆದಂಥವ್ರು. ಇವ್ರ ಮೇಲೆ ಇವರು ಸಂಸ್ಕೃತ ಶ್ಲೋಕಗಳನ್ನು ಸೇರಿಸಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಈ ಆರೋಪಕ್ಕೆ ಯಾವುದೇ ಒಂದು ಸಾಕ್ಷಿ ಇಲ್ಲ. ಯಾವ್ದಾದ್ರು ಒಂದು ಪಾಳೆಗಾರನಾಗ್ಲಿ, ಒಬ್ಬ ರಾಜನನ್ನಾಗ್ಲಿ ಒಂದು ಸಣ್ಣ ಕಂಪ್ಲೇಂಟ್, ಉಲ್ಲೇಖನಾದ್ರೂ ಇರ್ಬೇಕು, ಯಾರೋ ಒಬ್ರು ಸೇರಿಸಿದ್ರು ಅಂತ. ಇವರು ಇವತ್ತಿನ ಕಾಲದಲ್ಲಿ ಕುರಿತು 19ನೇ ಶತಮಾನದಲ್ಲಿ ಕುರಿತವ್ರು ಹೆಂಗೆ 15ನೇ ಶತಮಾನದವ್ರ ಮೇಲೆ ಆರೋಪ ಮಾಡ್ತಾರೆ ಇವರು ಸೇರಿಸಿದ್ರು ಅಂತ? ಯಾವ ಆಧಾರದ ಮೇಲೆ? ಕೇಳೋರು ಯಾರು ಇಲ್ಲೇನು? ನಮ್ಮ ಸಮಾಜದ ಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಮಹಾಪುರುಷರ ಮೇಲೆ ಇಂಥ ಆರೋಪ ಮಾಡಿದ್ಮೇಲೆ ನಾವು ಕೇಳೋರು ಯಾರು ಇಲ್ಲೇನು? ಇಂಥ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀರಾ, ಇದನ್ನು ಯಾತಕ್ಕಾಗಿ ಮಾಡಿದ್ರಿ, ಮೊದಲು ವಿಸರ್ಜನೆ ಮಾಡಿ ಅಂತ ಹೇಳೋವಂಥ ಒಂದು ಎದೆಗಾರಿಕೆ ನಮ್ಮಲ್ಲಿ ಯಾರೂ ಇಲ್ಲ ಅಂತ ಒಂದು ಆರೋಪವನ್ನು ಇವರು ಮಾಡ್ತಿದ್ದಾರೆ. ಅಂದರೆ ಇನ್ನೊಂದು ಗಮನಿಸೋಣ. ಅಕಸ್ಮಾತ್ ಸೇರಿಸಿದ್ದಾರೆ ಅಂತ ಅನ್ಕೊಳ್ಳೋಣ. ಎಷ್ಟು ವಚನಗಳಲ್ಲಿ ಸೇರಿಸೋಕ್ಕಾಗುತ್ತೆ? 1115 ವಚನಗಳಲ್ಲಿ ಯಾರಾದರೂ ಸೇರಿಸೋಕ್ಕಾಗುತ್ತಾ? ಸೇರಿಸ್ಬೇಕಾದ್ರೆ ಅಷ್ಟೊಂದು ಕಡೆ ಇದೆ. ಅದನ್ನು ಮುಚ್ಚಿಡಕ್ಕೆ ಹೋದ್ರೂ ಮುಚ್ಚಿಡಕ್ಕೆ ಆಗೋದಿಲ್ಲ. ಕಲಬುರ್ಗಿಯವರು ಇವೆಲ್ಲವನ್ನ ನಾನು ಕೈಬಿಟ್ಟು ಇವ್ರನ್ನ ಪ್ರಕ್ಷಿಪ್ತ ಅಂತ ಹೇಳ್ತಾರೆ, ಪದ ಬಳಸೋ ಪ್ರಕ್ಷಿಪ್ತ ಅಂತ ಹೇಳಿ, ಅಂದರೆ ತಿದ್ದಿರೋ ವಚನಗಳು ಅಂತೇಳಿ. ಕಲಬುರ್ಗಿಯವರು ಏನು ಮಾಡ್ತಾರೆ, ಆ ಕಲಬುರ್ಗಿಯವರ ಸಂಪಾದನೆಯಲ್ಲಿರುವಂಥ ಗ್ರಂಥದಲ್ಲಿ ನಾನು ಹೇಳ್ತಾ ಇರೋದು, ಅವ್ರು ಸಂಪಾದನೆ ಮಾಡ್ಲಿಕ್ಕೆ ಮುಂಚೆನೇ ಹಲವಾರು ಪ್ರಕ್ಷಿಪ್ತಗಳನ್ನು ಕೈಬಿಟ್ಟು ನಾನು ಇದನ್ನು ಮಾಡಿದ್ದೀನಿ, ಸೋಸೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ಸೋಸೆ ಮಾಡಿರೋದ್ರೊಳಗಡೆ 1115 ವಚನಗಳು ಸಿಗ್ತಾ ಇದೆ. ಇನ್ನು ಕೈ ಬಿಟ್ಟಿರೋ ವಚನಗಳು ಎಷ್ಟಿರ್ಬೋದು? ತಮಗೆ ಅನ್ವಯ ಆಗದಿರೋ, ತಮ್ಮ ಸಿದ್ಧಾಂತಕ್ಕೆ ನಿಲ್ಲುವಕ್ಕೆ ಬರದೇ ಇರುವಂಥ ವಚನಗಳನ್ನ ಅದೆಷ್ಟೋ ಕೈ ಬಿಟ್ಬಿಟ್ಟಿದ್ದಾರೆ. ಇಷ್ಟಗಳು ಕೈ ಬಿಟ್ಟು ಎಲ್ಲ ಮಾಡಿ ಸೋಸಿ ಇಟ್ಟಿರುವಂಥದ್ರಲ್ಲಿ 1115 ಕಡೆ ನಮಗೆ ವೇದ, ಆಗಮ, ಉಪನಿಷತ್ತುಗಳ ವಚನ ಒಂದು ಉಲ್ಲೇಖಗಳು ನೇರವಾಗಿ ಸಿಗ್ತದೆ. ಅಂದರೆ ವೇದಾಗಮಗಳ ವಿರೋಧವಾಗಿ ಏನೂ ಹೇಳಿಲ್ಲ. ಮತ್ತು ಸಿದ್ಧಾಂತ ಶಿಖಾಮಣಿನೂ ಕೋಟ್ ಮಾಡಿದ್ದಾರೆ. ಈ ಎರಡೂ ಕೂಡ, ಇವನ್ನ ತಗೊಳ್ಳಿ ಅದನ್ನು ತಗೊಳ್ಳಿ, ಎರಡೂ ಕೂಡ ಷಟ್ಸ್ಥಲ ಸಿದ್ಧಾಂತ 101 ಸ್ಥಳಗಳನ್ನು ಹೇಳ್ತಾ ಬರ್ತಾರೆ. 101 ಸ್ಥಳಗಳನ್ನು ಕ್ರಮವಾಗಿ ನಮ್ಮ ಇವರು ಅಲ್ಲಮಪ್ರಭುದೇವರು ಅಂಗಸ್ಥಳಗಳು, ಲಿಂಗಸ್ಥಳಗಳು, 101 ಸ್ಥಳಗಳನ್ನು ತಮ್ಮ ವಚನಗಳಲ್ಲಿ ಉಲ್ಲೇಖ ಮಾಡ್ತಾ ಬರ್ತಾರೆ. ಒಂದು ಕಡೆ ಒಂದು ಕ್ರಮವಾಗಿ ನೀವು ಹೇಳ್ತಾ ಬರಬೇಕು ಅಂತ ಹೇಳಿದ್ರೆ, ಒಂದು ಮಗ್ಗೆಯನ್ನೇ ನೀವು ಹೇಳಬೇಕಂದ್ರು ಯಾವುದೋ ಒಂದು ಮಗ್ಗೆ ಒಂದು ಪುಸ್ತಕ ಇರಬೇಕು, ಅದನ್ನು ರೆಫರ್ ಮಾಡಿರಬೇಕು. ವಚನ ಸಾಹಿತ್ಯದಲ್ಲಿ ಎಲ್ಲೂ ಅಷ್ಟು ಕ್ರಮವಾಗಿ ಬಂದಿಲ್ಲ. ಆ ಕ್ರಮ ಎಲ್ಲಿದೆ ಅಂತ ಹೇಳಿದ್ರೆ ಸಿದ್ಧಾಂತ ಶಿಖಾಮಣಿನೇ ಇರುವಂಥದ್ದು. ಸಿದ್ಧಾಂತ ಶಿಖಾಮಣಿನೇ ಇವ್ರು ಕೋಟ್ ಮಾಡಿರುವಂಥದ್ದು. ಎರಡೂ ಸೇರಿ ಏನು ಮಾಡ್ತಾ ಇದ್ದಾವೆ, ವೇದಾಗಮ ಉಪನಿಷತ್ತುಗಳನ್ನು ಸಂಪೂರ್ಣವಾಗಿ ಒಪ್ತಾ ಇದೆ. ಸಿದ್ಧಾಂತ ಶಿಖಾಮಣಿ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ, ವೇದಗಳನ್ನು ನೀವು ತರ್ಕದಿಂದ ಅದರ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ವೇದವೇ ಪ್ರಧಾನ ಅಂತ ಹೇಳ್ತಾರೆ. ವೇದಕ್ಕಿಂತ ಪ್ರಧಾನವಾದದ್ದು ಬೇರೆ ಯಾವುದಿಲ್ಲ ಅಂತ ಹೇಳ್ತಾರೆ. ಇಂಥ ಹಂತಕ್ಕೆ ವೇದಾಗಮ ಉಪನಿಷತ್ತುಗಳನ್ನು ಒಪ್ಪುವಂಥವು ವೀರಶೈವ ಅಥವಾ ನಾವು ಇದೇನು ಹೇಳ್ತೀವಿ, ಎರಡೂ ಕೂಡ ನೇರ ಸನಾತನ ಧರ್ಮವೇ. ಸನಾತನ ಧರ್ಮಕ್ಕಿಂತ ಬೇರೆ ಯಾವ ಒಂದು ಅಲ್ಲಿ ಗೊಂದಲವೂ ಇಲ್ಲ. ಇನ್ನೊಂದು ಆ ವಚನ ಸಾಹಿತ್ಯದ ಏನು ನಮ್ಮ ಒಂದು ತಿದ್ದಿದ್ರು ಅಂತ ಹೇಳಿದ್ನಲ್ಲ, ಯಾತಕ್ಕೆ ತಿದ್ದಿದ್ರು ಅಂತ ಹೇಳಿದ್ನಲ್ಲ, ಅಲ್ಲೊಂದು ಮುಖ್ಯವಾದ ಕಾರಣ. ತಿದ್ದಲಿಕ್ಕೆ ಒಂದು ಕಾರಣ. ತಿದ್ದಲಿಲ್ಲ ಅಂದರೆ ಇವ್ರು ಯಾರ್ದು ವಾದಗಳು ನಿಲ್ಲೋದಿಲ್ಲ, ಇವತ್ತು ಕೂಡ ನಿಲ್ಲೋದಿಲ್ಲ. ಗಮನಿಸಿದ್ರೆ ನಾವು ಗಮನಿಸೋಲ್ಲ,
ಹಾಗಾಗಿ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಹೋಗ್ತೀವಿ. ಒಮ್ಮೆ ಗಮನಿಸಿದ್ರೆ ಎಲ್ಲ ವಚನ ಸಾಹಿತ್ಯದಾರ ಇವರೇನು ಹೇಳ್ತಾರೆ, ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಕಟ್ಟಿದ್ರು. ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡೋರು ಹಿಂದೂಗಳು, ಇಷ್ಟಲಿಂಗವನ್ನು ಪೂಜೆ ಮಾಡೋರು ವೀರಶೈವರು ಅಥವಾ ಲಿಂಗಾಯತರು ಅಂತ ಹೇಳ್ಬಿಡ್ತಾರೆ. ಅಷ್ಟು ವಚನಕಾರಗಳು, ಸುಮಾರು 2000ಕ್ಕೂ ಹೆಚ್ಚು ವಚನಕಾರಗಳು ಬರ್ತಾರೆ. ಎಲ್ಲ ವಚನಕಾರರ ಅಂಕಿತ ನಾಮಗಳು ಅಂತ ಏನು ಕರಿತೀವಿ, ಕೊನೆಗೇನು ಪೆನ್ ನೇಮ್ ಅಂತ ನಾವು ಕರಿತೀವಲ್ಲ, ಎಲ್ಲರದು ಕೂಡ ಎಲ್ಲ ಸ್ಥಾವರಲಿಂಗಗಳು. ಕೂಡಲ ಸಂಗಮದೇವ ಅಂತ ಹೇಳ್ತಾರೆ ಬಸವಣ್ಣ. ಕೂಡಲ ಸಂಗಮ ಯಾರು? ಸ್ಥಾವರಲಿಂಗ. ಅಖಂಡೇಶ್ವರ ಅಂತ ಹೇಳ್ತಾರೆ. ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ನಮ್ಮ ಅಕ್ಕಮಾದೇವಿಯವರು ಹೇಳ್ತಾರೆ. ಗುಹೇಶ್ವರ ಅಂತ ಹೇಳ್ತಾರೆ. ಎಲ್ಲ ವಚನಕಾರಗಳು ಕೂಡ ಸ್ಥಾವರಲಿಂಗವನ್ನು ಹೇಳಿಬಿಟ್ಟಿದ್ದಾರೆ. ಇನ್ನು ಇವ್ರ ಸಿದ್ಧಾಂತ ನಿಲ್ಲಲ್ಲ, ಮಾತೆ ಮಹಾದೇವಿಯವರು ಅಥವಾ ಜಾಮದವರವರು ಸಿದ್ಧಾಂತ ಅಲ್ಲಿ ಬಿದ್ದೋಗುತ್ತೆ. ಅದಕ್ಕೆ ಏನು ಮಾಡಿದ್ರು, ಅದನ್ನು ತಿದ್ದಕ್ಕೆ ನೋಡಿದ್ರು, ತಿದ್ದಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲರೂ ಕೂಡ ಸ್ಥಾವರಲಿಂಗವನ್ನು ಪೂಜೆ ಮಾಡಿದಂಥವ್ರು. ಯಾರು? ನಾವು ಏನು ಲಿಂಗಾಯತ ಅಂತ ವಾದ ಮಾಡೋರು, ಲಿಂಗಾಯತರು ಅಂತ ಕರೆಯೋದಿಲ್ಲ, ಪ್ರತ್ಯೇಕತಾವಾದಿಗಳಂತ ಕರೆಯೋದು ಬೆಸ್ಟ್. ಯಾಕೆಂದ್ರೆ ಲಿಂಗಾಯತ ವೀರಶೈವ ಅಂದರೆ ಒಂದೇ ಪದವನ್ನು ಇಟ್ಕೊಂಡು ಎರಡು ಕಡೆ ಆಟ ಆಡ್ತಾ ಇದ್ದಾರೆ, ಒಂದೇ ಪರ್ಯಾಯ ಪದಗಳನ್ನು ಇಟ್ಕೊಂಡು ಜನರನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಈ ಪ್ರತ್ಯೇಕವಾದಿಗಳು ಹೇಳುವಂಥ ಏನಂದರೆ, ಅವ್ರು ಲಿಂಗಾಯತರಲ್ಲ, ಪ್ರತ್ಯೇಕವಾದಿಗಳು. ಈ ಪ್ರತ್ಯೇಕವಾದಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಬೇರೆ ಬೇರೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ತರಲಿಕ್ಕೆ ನೋಡು. ಪ್ರತ್ಯೇಕವಾದಿಗಳ ಗುಂಪು ಏನು ಹೇಳ್ತಾರೆ, ವಚನ ಸಾಹಿತ್ಯವೇ ವಚನಶಾಸ್ತ್ರ, ಅದೇ ಲಿಂಗಾಯತರ ಧರ್ಮಗ್ರಂಥ ಅಂತ ಮೂಗು ತೋರಿಸಿ ಹೇಳ್ತಾ ಇದ್ದಾರೆ ಒಂದು ಸಮಾಜ ನೋಡಲಿಕ್ಕೆ. ಆ ವಚನ ಸಾಹಿತ್ಯವನ್ನೇ ನಾವು ಅದನ್ನು ತೆಗೆದುಕೊಂಡಾದರೆ, ವಚನ ಸಾಹಿತ್ಯದಲ್ಲೇ ಅದಕ್ಕೆ ಆಧಾರಗಳಿಲ್ಲ. ಯಾಕಂದರೆ ಎಲ್ಲವೂ ಕೂಡ ಈ ಶ್ರೀಶೈಲ ಮಲ್ಲಿಕಾರ್ಜುನ ಯಾರ ದೇವಸ್ಥಾನ? ಸನಾತನ ಹಿಂದೂ ಧರ್ಮಗಳದು. ಇವರು ಏನು ಬೇರೆ ಯಾವ ಧರ್ಮದವರು ಅಂತ ಹೆಂಗೆ ಇದು ಮಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ವೀರಶೈವ, ನಾವು ಸ್ವತಂತ್ರ ಧರ್ಮ, ವೀರಶೈವವೇ ಧರ್ಮ, ವೀರಶೈವ ಧರ್ಮ ಅಂತಿದೆ ಅಂತ ಹೇಳಿ ಕೆಲವರು ನಮ್ಮ ಪೂರ್ವಜರೆಲ್ಲ ಹೇಳ್ಕೊಂಡ್ಬಂದಿದ್ದಾರೆ, ನಾವು ವೀರಶೈವ ಧರ್ಮ ಮಾಡ್ತೀವಿ ಅಂತ ಹೇಳ್ತಾರೆ. ಈ ವೀರಶೈವ ಅಂತ ಹೇಳೋದ್ರಲ್ಲಿ ಪಂಚಾಚಾರ್ಯರು ಮೂಲ. 5 ಜನಕ್ಕೆ 5 ಆಚಾರ್ಯರು, ಒಬ್ಬರಲ್ಲ, 5 ಜನಕ್ಕೆ 5 ಆಚಾರ್ಯರು ಈ ಸ್ಥಾವರಲಿಂಗಗಳಿಂದಲೇ ಉಗಮವಾಗಿ ಬಂದಂಥವ್ರು. ಶ್ರೀಶೈಲ ಮಲ್ಲಿಕಾರ್ಜುನದಿಂದ ಉಗಮವಾಗಿ ಬರ್ತಾರೆ ದೇವಕರ್ಣರು, ಕಾಶಿ ವಿಶ್ವನಾಥದಿಂದ ಉಗಮವಾಗಿ ಬರ್ತಾರೆ. ಕೇದಾರನಾಥವನ್ನು 3,334 ಜಗದ್ಗುರುಗಳಲ್ಲಿ ಉಲ್ಲೇಖ ಬರ್ತದೆ. ಕೇದಾರನಾಥದಲ್ಲಿ ನಾವು ಹೋಗಿ ನೋಡಿದ್ರೆ, ಅಲ್ಲಿ ರಾಜಮನೆತನದಲ್ಲಿ 334 ಜಗದ್ಗುರುಗಳು. ಒಬ್ಬ ಜಗದ್ಗುರುಗಳಿಗೆ ಕೇವಲ 20 ವರ್ಷ ಬದುಕಿದ್ರು ಅಂದರೂ ಕೂಡ, ಸನಾತನ ಧರ್ಮದ ಪ್ರಕಾರ ನಾವೇನಾಗ್ತೀವಿ, ಕಲಿಯುಗದಲ್ಲಿ ಆಯಸ್ಸು ಕಡಿಮೆ ಆಗಿದೆ, ಹಿಂದೆ ಇನ್ನೂ ಹೆಚ್ಚಿತ್ತು ಅಂತ ಹೇಳ್ತಾ ಇರ್ತೀವಿ. ಕೇವಲ 20 ವರ್ಷ ಆಗ್ತಾ ಬಂದರೂ 6,000 ವರ್ಷದ ಇತಿಹಾಸ ಆಗುತ್ತೆ. 6,000 ವರ್ಷದಿಂದ ಕರ್ನಾಟಕದಿಂದ ಹೋಗಿ ಕೇದಾರನಾಥನನ್ನು ಸ್ಥಾಪನೆ ಮಾಡಿ, ಇದು ಕನ್ನಡ ಜನಕ್ಕೆ ಎಷ್ಟೋ ಜನ ಗೊತ್ತಿಲ್ಲ, ಕನ್ನಡದವ್ರಿಗೆ ಗೊತ್ತಿಲ್ಲ. ಕೇದಾರನಾಥಕ್ಕೆ ಇವತ್ತು ನಾವು ಹೋಗ್ಬಿಟ್ಟು ಬರ್ಬೇಕಂದ್ರೆ, ನಾನು ಮೊನ್ನೆ ಹೋಗಿದ್ದೆ, ನನ್ನ ಮಗಳನ್ನ ಮತ್ತು ನಮ್ಮ ತಾಯಿಯವ್ರನ್ನೆಲ್ಲ ಕರ್ಕೊಂಡು ಕೇದಾರನಾಥಕ್ಕೆ ಹೋದರೆ ವಾಪಸ್ ಬರೋಷ್ಟೊತ್ತಿಗೆ ಪ್ರಾಣ ಭಯ ಆಗುತ್ತೆ, ಅಷ್ಟು ಡೇಂಜರಸ್ಸು. ಯಾಕೆಂದರೆ ಅಲ್ಲಿ ಆ ಒಂದು ಆಲ್ಟಿಟ್ಯೂಡ್ ಇದೆ, ಹಿಮ ಇದೆ, ಹೋಗಬೇಕಾದ್ರೆ ಏನು ಸಾಮಾನ್ಯವಾದ ದಾರಿ ಅಲ್ಲ. ಇವತ್ತು ಕೂಡ ಡೆಲ್ಲಿಯಲ್ಲಿ ಕೇದಾರನಾಥ್ ಮಾಡಬೇಕಂದ್ರೆ ಅದೇ ಕಾರಣಕ್ಕೆ ಕಾಡು ಪ್ರಾಣಿಗಳ ಭಯ ಇದೆ ಇವತ್ತಿಗೆ. ಇನ್ನು 6,000 ವರ್ಷಗಳ ಹಿಂದೆ ಬರೀ ಕಾಲದಲ್ಲಿ ನಡ್ಕೊಂಡು ಕೇದಾರನಾಥವನ್ನು ಹೋಗಿ ಇಲ್ಲಿಂದ ಸ್ಥಾಪನೆ ಮಾಡಿ ಪೂಜೆ ಮಾಡಿ, ಕನ್ನಡದ ಅಲ್ಲಿ ಒಂದು ಶಾಸನದಲ್ಲಿ ಹೇಳ್ತಾರೆ, ಕರ್ನಾಟಕದ ಜಂಗಮರೇ ಬಂದು ಇಲ್ಲಿ ಪೂಜೆ ಮಾಡಬೇಕಂತ ಶಾಸನ ಇದೆ ಅಲ್ಲಿ. ಒಂದು 6,000 ವರ್ಷದ ಕೇದಾರನಾಥನನ್ನು ಕಟ್ಟಿದ ಪರಂಪರೆ ಇದು. ಅಂಥ ಪರಂಪರೆ ಕಟ್ಟಿ ಪೂಜೆ ಮಾಡಿಕೊಟ್ಟಂಥ ಪರಂಪರೆ. ಅಂದರೆ ಆ ಪೂಜೆ ಕೇದಾರನಾಥನ ಪೂಜೆ ಮಾಡ್ಕೊಳ್ಳುವಂಥದ್ದು ಇವರೇ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನ ಪೂಜೆ ಮಾಡ್ಕೊಳ್ಳುವಂಥದ್ದು ಇವರೇ. ಅಂದರೆ ಸ್ಥಾವರಲಿಂಗ ಅನ್ನೋಂಥದ್ದು ಇಷ್ಟಲಿಂಗಕ್ಕಿಂತ ಬೇರೆ ಇಲ್ಲವೇ ಇಲ್ಲ. ಅಲ್ಲಿ ಹಂಗೆ ಬೇರೆ ಇದ್ದಿದ್ರೆ ಇಷ್ಟಲಿಂಗಾಯತ ಸ್ಥಾವರಲಿಂಗಾಯತ ಅಂತ ಎರಡಾಗಬೇಕಾಗಿತ್ತು. ಕೇವಲ ಲಿಂಗಾಯತ ಅಂದ್ರೆ ಬರ್ತಾ ಇಲ್ಲಿ ಇಷ್ಟಲಿಂಗ ಸ್ಥಾವರಲಿಂಗ ಅಂತ ಹೇಳಿಲ್ಲ. ಯಾವುದೇ ಭೇದ ಇಲ್ಲ, ಇಷ್ಟಲಿಂಗಕ್ಕೂ ಸ್ಥಾವರಲಿಂಗಕ್ಕೂ ಯಾವುದೇ ಭೇದ ಇಲ್ಲ. ಈಗ ವೀರಶೈವದಲ್ಲಿ ನೋಡಿದ್ರು ಕೂಡ ಯಾವುದೇ ಭೇದ ಇಲ್ಲ. ಈ ಕಡೆ ಇವರು ಲಿಂಗಾಯತ ಅಂತ ಪ್ರತ್ಯೇಕತಾವಾದಿಗಳು ಅಂತ ಹೇಳ್ತಾರಲ್ಲ, ಇಲ್ಲೂ ಯಾವುದೇ ಭೇದ ಇಲ್ಲ. ಎಲ್ಲವೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಸನಾತನ ಧರ್ಮದ ಮೂಲ ಕುರಹಗಳನ್ನು ಇದು ಹೇಳ್ತಾ ಹೋಗುತ್ತೆ. ಅಂದರೆ ನೀವು ಪ್ರತ್ಯೇಕತಾವಾದಿಗಳು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೋಟ್ ಮಾಡುವಂಥದ್ದು ಒಂದೆರಡು ವಚನಗಳು ಕೋಟ್ ಮಾಡ್ತಾರೆ. ಏನದು? ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೋರಟೆ, ಭಕ್ತಿ ಎಂಬುದು ತೋರಿ ಉಂಬಲಾಭ, ಗುಹೇಶ್ವರನೆಂಬುದು ಮೀರಿದ ಘನವು. ಇದೊಂದು. ಅದಕ್ಕೆ ಪೂರಕವಾಗಿ ಇನ್ನೊಂದು ಯಾವುದು? ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರ ನೆತ್ತುವ ಆಗಮದ ಮೂಗ ಕೊಯ್ಯುವೆ ನೋಡ. ಸೊ ಈ ಥರದ ಒಂದೆರಡು ವಚನಗಳನ್ನು ಕೋಟ್ ಮಾಡ್ತಾರೆ. ಸಹಜವಾಗಿ ಇದನ್ನು ನೋಡಿದವರಿಗೆ, ಇದನ್ನು ಓದಿದವರಿಗೆ, ಹೌದು ವಚನಕಾರರು ವೇದಗಳ ವಿರುದ್ಧ ಇದ್ದವರು, ವಚನಕಾರರು ಹಿಂದೂ ಸನಾತನ ಸಂಸ್ಕೃತಿಯ ವಿರುದ್ಧ ಬಂಡೆದ್ದವರು, ಒಂದು ಚಳವಳಿಯನ್ನು ರೂಪಿಸಿದವರು ಅಂತ ಒಂದು ಅನುಮಾನ ಬರೋದ್ರ ಸಹಜ. ಸೊ ಈ ರೀತಿಯ ವಚನಗಳನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಇದನ್ನು ವೈಜ್ಞಾನಿಕ ಹಿನ್ನೆಲೆ ನಾವು ನೋಡಬೇಕು. ನಾವು ವೈಜ್ಞಾನಿಕವಾಗಿ ಸ್ಟಡಿ ಮಾಡಬೇಕಾದ್ರೆ, ಒಬ್ಬ ಡಾಕ್ಟರ್ ಹತ್ರ ಒಬ್ಬ ಪೇಷಂಟ್ ಹೋದಾಗ ಹೋದಂಥ 100 ಜನಕ್ಕೆ ವಾಸಿ ಆಗಿಬಿಟ್ಟಿರ್ತದೆ, ಒಬ್ಬ ಪೇಷಂಟ್ಗೆ ಏನೋ ವಾಸಿ ಆಗಿರಲ್ಲ. ಇವರೇನು ಮಾಡ್ತಾರೆ, ಆ ಡಾಕ್ಟರ್ ಆಗದೆ ಇರೋರು ಏನು ಮಾಡ್ತಾರೆ, ಆ ಒಬ್ಬ ಪೇಷಂಟ್ನ ಕರ್ಕೊಂಬಂದು, ನೋಡಿ ಇವನಿಗೆ ವಾಸಿ ಆಗಿಲ್ಲ, ಇವರು ಟ್ರೀಟ್ಮೆಂಟ್ ಕೆಲಸ ಮಾಡ್ತಿಲ್ಲ ಅಂತ. ಇದನ್ನು ನಾವು ವೈಜ್ಞಾನಿಕವಾಗಿ ಏನು ಹೇಳ್ತೀವಿ ಅಂದರೆ ಅನೆಕ್ಟೋಡಲ್ ಎವಿಡೆನ್ಸಸ್ ಅಂತ ಹೇಳ್ತೀವಿ. ಅನೆಕ್ಟೋಡ್ ಅಂತ ಹೇಳಿದ್ರೆ
ದೇ ಡೋಂಟ್ ರೆಪ್ರೆಸೆಂಟ್ ದಿ ಹೋಲ್ ಟ್ರೂತ್. ದೇ ಆರ್ ಎಕ್ಸೆಪ್ಷನ್ಸ್. ಸಮಥಿಂಗ್ ವುಡ್ ಹ್ಯಾವ್ ಹ್ಯಾಪನ್. ಓಕೆ, ಏನೋ ಆಗಿದೆ ಆ ಸಮಯದಲ್ಲಿ. ಆ ಎಕ್ಸೆಪ್ಷನಲ್ ಕೇಸ್ನೇ ನಾವು ಹಿಡ್ಕೊಂಬೋದು ಇದೇ ರೆಪ್ರೆಸೆಂಟೇಟಿವ್ ಕೇಸ್ ಆಫ್ ದಿ ಎಂಟೈರ್ ಡಾಕ್ಟರ್ ಕೇಸ್ ಇಷ್ಟೇ ಇದು ಅಂತ ತೋರಿಸಿದ್ರೆ ಅದನ್ನು ಯಾರು ಕೂಡ ಸಾಹಿತ್ಯದಲ್ಲೂ ಒಪ್ಪೋದಿಲ್ಲ, ವೈಜ್ಞಾನಿಕವಾಗಿ ಒಪ್ಪೋದಿಲ್ಲ, ಇದನ್ನು ಯಾರು ಸಂಶೋಧನೆ ಅಂತಲೂ ಕೂಡ ಅನ್ನೋದಿಲ್ಲ. ವಾಟ್ ದೇ ಆರ್ ಡೂಯಿಂಗ್ ಇಸ್ ಬ್ರಿಂಗಿಂಗ್ ಅಪ್ ದೀಸ್ ಅನೆಕ್ಟೋಡಲ್ ಕೇಸಸ್ ಅಂಡ್ ದೆನ್ ಶೋಯಿಂಗ್ ದಟ್ ಎವ್ರಿಥಿಂಗ್ ಎಲ್ಸ್ ಇಸ್ ನಮ್ಮ ಇಡೀ ಸಂಪೂರ್ಣ ವಚನ ಸಾಹಿತ್ಯವೇ ಇದಕ್ಕೆ ವಿರುದ್ಧ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಈ ವಚನಗಳ ರಚನೆಯಾದಾಗ ಅವತ್ತಿನ ಆ ಕ್ಷಣದ ಸಂದರ್ಭಕ್ಕೆ ಅನುಗುಣವಾಗಿ ಇದನ್ನು ಬರೆದ್ರು ಅಷ್ಟೇ ಅಂತ ಹೇಳ್ತೀರಾ? ಬೇರೆ ಬೇರೆ ಥರ ವಿಶ್ಲೇಷಣೆ ಮಾಡೋದು. ನಾವು ಇವತ್ತು ಯಾವ 20ನೇ ಶತಮಾನದಲ್ಲಿ ಕೂತಿದ್ದೀವಿ, ಓಕೆ, 11ನೇ ಶತಮಾನದಾಗಿರೋ ನಾವು ಯಾವುದೇ ರೀತಿ ವಿಶ್ಲೇಷಣೆ ಮಾಡ್ಬೋದು. ಒಂದು ವಿಶ್ಲೇಷಣೆ ನಾನು ಮಾಡೋದಾದ್ರೆ, ನೀವೇ ಹೇಳಿದ 2 ವಚನಗಳು ಹೇಳಿದ್ರು. ವೇದ ಅಂದರೆ ಓದಿನ ಮಾತು, ಪುರಾಣ ಅಂದರೆ ಸಂತೆಯ ಗೋಷ್ಠಿ. ಆದರೆ ಕೊನೆಗೆ ಏನು ಹೇಳ್ತಾರೆ, ಅಖಂಡೇಶ್ವರ ನಿಜದ ನಿಲುವು ಅಂತ ಹೇಳ್ತಾರೆ. ಈಗ ಓದಿನ ಮಾತು ಅಂತ ಹೇಳಿದ್ರೆ ಅದೇನು ವೇದ ನಿಂದನೆ ಮಾಡ್ದಂಗೆ ಆಯ್ತಾ? ಓಕೆ, ಈಗ ನೀವು ಗಣಿತದ ಬಗ್ಗೆ ಮಾತಾಡಿದ್ರೆ ಅದು ಬರೀ ನೀವು ಸ್ಕೂಲಲ್ಲಿ ಕಲ್ತಿದ್ದಪ್ಪ ಅಂದ್ಬಿಟ್ರೆ ಅದನ್ನು ಪುಷ್ಟಿ ಮಾಡ್ದಂಗೆ ಆಯ್ತಾ, ನಿರಾಕರಣೆ ಮಾಡ್ದಂಗೆ ಆಯ್ತಾ? ಪುರಾಣ ಪುಂಡರ ಗೋಷ್ಠಿ ಅಂತ ಹೇಳೋದು ಇವೆಲ್ಲವೂ ಕೂಡ ಅದಕ್ಕಿಂತ ಮೀರಿದೊಂದು ಸತ್ಯ ಇದೆ, ಅಖಂಡೇಶ್ವರನ ಸತ್ಯ ಇದೆ ಅಂತ ಹೇಳ್ತಾ ಇರಲಿ. ಓಕೆ, ಅದಕ್ಕಿಂತ ಮೀರಿದೊಂದು ಸತ್ಯ ಇದೆ ಅಂತ ನೋಡ್ರಪ್ಪ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲವೂ ಹಿಂಗೆ ಅಂತ ಹೇಳ್ತಾರೆ. ಈಗ ನಾವು ವಿಜ್ಞಾನದಲ್ಲೂ ಇದನ್ನು ಹೇಳ್ತೀವಿ. ನೀವು ಲೈಟನ್ನು ನಾವು ಬೆಳಕಿನ ಬಗ್ಗೆ ಒಂದು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತೀವಿ. ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕ್ವಾಂಟಮ್ ಫಿಸಿಕ್ಸಲ್ಲಿ ಮಾತಾಡಬೇಕಾದ್ರೆ ಬರೀ ಮಾತಾಡೋದಾಗುವಂಥದ್ದಲ್ಲ, ನೀವು ಹೋಗಿ ಮಾಡಿ ನೋಡಬೇಕಲ್ಲಿ. ಓಕೆ, ಮಾಡಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು, ಪ್ರಾಯೋಗಿಕವಾಗಿ ಆದರೆ ಸ್ಪಷ್ಟ ಆಗುತ್ತೆ. ಇದೆಲ್ಲ ಓದಿನ ಮಾತು ಅಂದ್ಬಿಡ್ತೀವಿ ನಾವು. ಓಕೆ, ಬಾಪ ಲ್ಯಾಬಲ್ಲಿ ಮಾಡಿ ತೋರಿಸು ಅಂತ ಹೇಳಿ. ಹಾಗೇನೆ ಇವೆಲ್ಲ ಓದಿನ ಮಾತು, ವೇದ ಎಲ್ಲ ಓದಿನ ಮಾತು. ಪ್ರಾಯೋಗಿಕವಾಗಿ ಅಖಂಡೇಶ್ವರನ ಮುಂದೆ ನೀನು ಇಷ್ಟಲಿಂಗವನ್ನು ನೀನು ದೀಕ್ಷೆಯನ್ನು ಪಡೆದು ಮಾಡಿ ತೋರಿಸು ಅಂತ ಹೇಳ್ತಾರೆ. ಅಂದರೆ ಅಖಂಡೇಶ್ವರ ನಿಲುವಿನ ಮುಂದೆ ಇವೆಲ್ಲವೂ ಕೂಡ ಏನು ಅಂತ ದೊಡ್ಡದಲ್ಲ ಅಂತ. ಇದನ್ನೇ ಶಂಕರಾಚಾರ್ಯರು ನಾ ಗುರೋರಧಿಕಂ ಅಂತ ಹೇಳಿದ್ರು. ಯಾವ ತತ್ವಗಳಿದಾವಲ್ಲ ಸನಾತನ ಧರ್ಮದ ಎಲ್ಲ ತತ್ವಗಳಿದಾವೆ. ವೇದವೇ ಸರ್ವೋತ್ಕೃಷ್ಟ ಪ್ರಾಮಾಣ್ಯ ಅಂತ ಅಂದ್ಕೊಳ್ತೀವಿ. ಆದರೆ ನ ಗುರೋರಧಿಕಂ ಅಂತ ಹೇಳಿದ್ರು. ಗುರುವಿನ ಮುಂದೆ ವೇದವೂ ಕೂಡ ಇಲ್ಲ. ವೇದ ಅಂತಂದ್ರೆ ವೇದದ ವ್ಯಾಖ್ಯಾನ ಯಾರು ಮಾಡಬೇಕು? ಗುರುವೇ ಮಾಡಬೇಕು. ಗುರು ಮಾಡಿದಂಥ ವ್ಯಾಖ್ಯಾನವನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಅಂದರೆ ಗುರುವಿನ ನಿಲುವನ್ನು ಹಿಡಿದು ವೇದಗಳನ್ನು ಸ್ವಲ್ಪ ವಿಚಾರ ಮಾಡಿದ್ದಾರೆ. ಇನ್ನೊಂದು ರೀತಿ ನಾವು ಚಿಂತನೆ ಮಾಡೋದಾದರೆ, ಎಷ್ಟೋ ಸರಿ ನಮಗೇನಾಗುತ್ತೆ ಜೀವನದಲ್ಲಿ ಅದೆಲ್ಲ ಈ ವಚನ ಸಾಹಿತ್ಯವನ್ನು ಸಾಹಿತ್ಯ ಅಂತ ಕರಿತೀವಿ. ಅದು ಶಾಸ್ತ್ರ ಅಲ್ಲ. ಶಾಸ್ತ್ರವನ್ನು ನಿರ್ಣಯ ಮಾಡಿ ಹಲವಾರು ರೀತಿಯಲ್ಲಿ ಬರೆದು ಒಂದು ಶಾಸ್ತ್ರೀಯವಾಗಿ ಸಂಗ್ರಹ ಮಾಡೋದು ಶಾಸ್ತ್ರ ಅಂತ ಕರೆಯುವಂಥದ್ದು. ವಚನ ಸಾಹಿತ್ಯ ನಾನು ಇವತ್ತು ಮಾತಾಡ್ತಾ ಇದ್ದೀವಿ. ಇವತ್ತು ಹಲವಾರು ಜನ ಈ ಒಂದು ಸಂದರ್ಭ, ಯಾವ ಸಂದರ್ಭ? ಜಾತಿಗಣ ಸಂದರ್ಭದಲ್ಲಿ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಜಾಮದಾರ್ ಮಾತಾಡ್ತಾ ಇದ್ದಾರೆ, ರಂಭಾಪುರಿ ಶ್ರೀಗಳು ಮಾತಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ನಡೀತಾ ಇದೆ. ಎಲ್ಲರೂ ಈ ಮಾತುಗಳನ್ನು ನಾವು ಶಾಸ್ತ್ರ ಅಂತ ಸಂಗ್ರಹ ಮಾಡೋಕ್ಕಾಗೋದಿಲ್ಲ. ವಚನ ಸಾಹಿತ್ಯ ಇರುವಂಥದ್ದು ಹಾಗೇನೆ. ಸೊ ಆ ಮಾತುಗಳ ಆಧಾರದ ಮೇಲೆ ಇವರು ಅದನ್ನು ಶಾಸ್ತ್ರ ಅಂತ ಮಾಡೋದ್ರಿಂದ ಏನಾಗುತ್ತೆ, ಅದು ಆ ಮಾತಿನ ಮಧ್ಯದಲ್ಲಿ ಏನಾಗುತ್ತೆ, ಈ ಸಂದರ್ಭದಲ್ಲಿ ಮಾತಾಡಿದ್ರು ನನಗೆ ಮನಸ್ಸಿಗೆ ದುಃಖ ಆಗಿದೆ. ಇವತ್ತು ಏನೋ ಒಂದು ಕಾರಣಕ್ಕೆ ದೇವ್ರು ನಾನು ಕೇಳಿದ್ ಕೊಡಲಿಲ್ಲ, ನಾ ದೇವ್ರನ್ನ ಬೈದ್ಬಿಡ್ತೀನಪ್ಪ. ಹಂಗಂತ ನಡೆಯುತ್ತೆ. ಏನೋ ಆಗ್ಲಿಲ್ಲಪ್ಪ, ಏನು ದೇವ್ರನ್ನ ನಾವು ಬೈದ್ಬಿಡ್ತೀನಿ. ವಿಷ್ಣುವಿನ ಅವತಾರದಲ್ಲಿ ಹೇಳ್ತಾರಲ್ಲ, ವಿಷ್ಣುವಿನ ಮಹಾಭಕ್ತರು ಯಾರು ಅಂತ ಹೇಳಿದ್ರೆ ಅವ್ರನ್ನ ವಿರೋಧ ಮಾಡಿದವ್ರೆ. ರಾವಣನೇ ಅಲ್ಲಿ ಅಂದರೆ ವಿರೋಧಿಗಳು. ನಾವು ಯಾರನ್ನ ಭಕ್ತಿ ಮಾಡ್ತೀವಲ್ಲ, ಭಕ್ತಿ ಮಾಡೋದು ನೆನೆಸ್ಕೊಳ್ಳೋದಕ್ಕಿಂತ ವಿರೋಧ ಮಾಡೋದಕ್ಕೆ ನೆನೆಸ್ಕೊಳ್ತಾ ಹೆಚ್ಚು. ಹಾಗೆ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ ಅಂತ ಬೈದು ಮಾಡುವಂಥ ಭಕ್ತಿ. ಅಂಥ ರೀತಿಯಲ್ಲಿ ಆತ ವೇದವನ್ನು 1115 ಕೂಡ ವೇದಗಳನ್ನು ಕೋಟ್ ಮಾಡಿ ಹಿಂಗೆ ಹೇಳ್ತಾ ಇದ್ದೀನಿ, ವೇದದ ಪ್ರಕಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದಂಥ ವ್ಯಕ್ತಿ ಒಂದು ಕಡೆ ಬೈದ್ಬಿಟ್ರೆ, 2 ಕಡೆ ಬೈದ್ಬಿಟ್ರೆ ಅದು ಎಕ್ಸೆಪ್ಷನಲ್ ಕೇಸಸ್. ಅದನ್ನು ನಾವು ಇದೇ ಒಂದು ಸಮಾಜದ ಇದೇ ಸತ್ಯ ಅಂತ ನಾವು ತೋರಿಸಿದ್ರೆ ನಮಗಿಂತ ಮುಟ್ಟಾಳರು ಬೇರೆ ಯಾರಾಗಲ್ಲ. ಉಳಿದ ಸಾವಿರಾರು ವಚನಗಳಲ್ಲಿ ಈ ರೀತಿ ಯಾವ ನಿಲುವು ಕಂಡು ಬರೋದಿಲ್ಲ. ಅಂದ್ರೆ ನೀವು ಸೈಂಟಿಫಿಕ್ ಆಗಿ ತೊಗೊಳೋದಾದ್ರೆ ಸ್ಟ್ಯಾಟಿಸ್ಟಿಕಲ್ ರೆಪ್ರೆಸೆಂಟೇಟಿವ್ ಎವಿಡೆನ್ಸ್ ಅಂತ ತಗೋಬೇಕು. ನಾವು ಸ್ಯಾಂಪಲ್ ತೆಗಿತೀವಿ. ಸ್ಯಾಂಪಲ್ ತಗೊಂಡಾಗ ಆ ಒಂದು ಜನಸಂಖ್ಯೆಯಲ್ಲಿ ಇವತ್ತು BP-ನೋ ಏನೋ ಒಂದು ನಾವು ಅಧ್ಯಯನ ಮಾಡಬೇಕಾದ್ರೆ ಆ ಸ್ಯಾಂಪಲ್ ತಗೊಬೇಕಾದ್ರೆ ಆ ಸ್ಯಾಂಪಲ್ ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ನಾವು ಅದರಿಂದ ಹೊರಗಡೆ ಇರೋವಂಥದ್ದನ್ನು ಒಂದನ್ನು ತಗೊಂಬಂದು ಆಚೆ ಇರುವಂಥದ್ದನ್ನು ತೋರಿಸುವಂಥದ್ದು ಇದು ಒಂದು ಕಿಡಿಗಡಿ ಬುದ್ಧಿ ಅಷ್ಟೇ ಬಿಟ್ಟರೆ ಸಂಶೋಧನೆ ಅಂತ ಅನ್ಸ್ಕೊಳ್ಳಲ್ಲ. ಸಂಶೋಧನೆ ಅಂತ ಹೇಳಿದ್ರೆ ತೆಗೆದುಕೊಳ್ಳಿ, ಎಲ್ಲ ವಚನಗಳು ತೆಗೆದುಕೊಳ್ಳಿ, ರ್ಯಾಂಡಮ್ ಆಗಿ 5 ವಚನಗಳು ತೆಗೆದುಕೊಳ್ಳಿ. ರ್ಯಾಂಡಮ್ ಆಗಿ ನೀವು ನಮ್ಮಲ್ಲಿ ಪೂರ್ವಾಗ್ರಹ ಇರಬಾರ್ದು. ಅದನ್ನು ಸೆಲೆಕ್ಟ್ ಮಾಡುವಂಥ ಪೂರ್ವಾಗ್ರಹ ಇರಬಾರ್ದು. ರ್ಯಾಂಡಮ್ ಆಗಿ ತೆಗೆದುಕೊಂಡು ಆ ರ್ಯಾಂಡಮ್ ಆಗಿ ಬಂದಿದ್ರಲ್ಲಿ ಎಷ್ಟು ವಚನಗಳಲ್ಲಿ ಆತ ಅದು ಪುಷ್ಟೀಕರಣ ಮಾಡಿದ್ದಾನೆ, ಎಷ್ಟು ಕಡೆ ಮಾಡಿದ್ದಾನೆ ಅಂತ. ಈಗ ನಾನು ಕೊಟ್ಟ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 1115 ವಚನಗಳಲ್ಲಿ ಪುಷ್ಟೀಕರಣ ಇದೆ. ಇನ್ನು 1, 2, 3 ಅಥವಾ ಒಂದು 10 ವಚನಗಳಲ್ಲಿ ಅದು ಇರಬಹುದು.